ಹಾಯ್ ಎಲ್ಲರಿಗೂ. ಜನಕಿ ಜೀವನ ಕಥೆಯ 2ನೇ ಭಾಗ ಇಲ್ಲಿ ಮುಂದುವರಿಯುತ್ತೆ. ಇದು ಕೊನೆಯ ಅಧ್ಯಾಯವಾಗಿರುತ್ತೆ. ಈಗಾಗ್ಲೇ 1ನೇ ಭಾಗವನ್ನ ಅಪ್ಲೋಡ್ ಮಾಡಿದ್ದೇವೆ. ಆ ಕಥೆಯನ್ನು ಓದಿದ ನಂತರ ಈ ಕಥೆಯನ್ನ ಓದಿ. ಜಾನಕಿ ಮೊದಲಿನಿಂದಲೂ ಓದಿನಲ್ಲಿ ಚುರುಕು. ಹಿಡಿದ ಹಠ ಬಿಡುವ ಸ್ವಭಾವವಲ್ಲ. ಮದುವೆಯಾದ ನಂತರ ಅದೆಲ್ಲ ಬಿಟ್ಟು ಕೇವಲ ಕೆಲಸ ಮನೆಯಷ್ಟೇ ಆಕೆಯ ಪ್ರಪಂಚವಾಗಿತ್ತು. ಅತ್ತೆ ಮಾವನ ಪ್ರೀತಿಯ ಮುಂದೆ ಬೇರೆಲ್ಲ ನಗಣ್ಯವೆನಿಸಿತ್ತು. IAS ಈಗ ಕೇವಲ ಅವಳೊಬ್ಬನ ಕನಸಾಗಿ ಉಳಿದಿರಲಿಲ್ಲ. ಅದು ಆ ಮನೆಯ ಪ್ರತಿಯೊಬ್ಬರ ಕನಸಾಗಿ ಮಾರ್ಪಾಡಾಗಿತ್ತು. ಜಾನಕಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಸಮಯದ ಅಗತ್ಯವಿತ್ತು. ರಘು ಮಾಡಿದ ಅನ್ಯಾಯ ಮನದ ಮೂಲೆಯಲ್ಲಿ ಕೊರೆಯುತ್ತಲೇ ಇತ್ತು. ಜಗತ್ತಿನಲ್ಲಿ ಹಠ ಸಾಧಿಸುವ ವರ್ಗದಲ್ಲಿ ವಿವಿಧತೆ ಇದೆ. ಕೆಲವರು ಮುಯಿಗೆ ಮುಯಿ ಎನ್ನುವಂತೆ ವರ್ತಿಸುತ್ತಾರೆ. ಕೆಲವರು ಬೇರೆ ಏನಾದ್ರೂ ಮಾಡಿ ವಿಕೃತ ಆನಂದ ಪಡೆಯುತ್ತಾರೆ. ಅವರವರು ಮಾಡಿದ್ದು ಅವರಿಗೆ ಎಂದು ಏನನ್ನು ಪ್ರತಿಕ್ರಿಯಿಸದೆ ಬಿಟ್ಟು ಬಿಡುವ ಜನ ಒಂದೆಡೆಯಾದರೆ, ಕೆಲವು ಜನ ಅವರು ಮಾಡಿದ್ದನ್ನ ಮರೆಯದೆ ಅವರ ಎದುರೇ ಅವರು ಮಾಡಿದ್ದನ್ನ ಮೆಟ್ಟಿ ನಿಂತು ಜೀವನದಲ್ಲಿ ಸಾಧಿಸುತ್ತಾರೆ. ಜಾನಕಿ ರಘುವನ್ನ ತುಂಬಾ ಪ್ರೀತಿಸಿ ಬಿಟ್ಟಿದ್ದಳು. ಅವನಿಗೆ ಕೆಟ್ಟದ್ದಾಗಲಿ ಎಂದು ಬಯಸುವಷ್ಟು ಕಠಿಣ ಮನಸ್ಥಿತಿ ಅವಳಿಗಿರಲಿಲ್ಲ. ಆದರೆ ಅವಳಿಗೆ ರಘುವಿಗಿಂತ ಅಥವಾ ರಘುವಿನ ಜೊತೆ ಇದ್ದಾಗ ಇರುವುದಕ್ಕಿಂತ ಒಂದೊಳ್ಳೆಯ ಭವಿಷ್ಯ ಕಣ್ಣೆದುರಿತ್ತು. ಅದನ್ನು ಸಾಧಿಸಲು ಬೇಕಾದ ಸಂಪೂರ್ಣ ಸಹಕಾರ ಆಕೆಗೆ ದೊರಕಿತ್ತು. ಜಾನಕಿ ಅದನ್ನೇ ಆಯ್ದುಕೊಂಡಳು. ಒಂದು ಉತ್ತಮ ನಿರ್ಧಾರ ಆಕೆಯ ಮತ್ತು ಆಕೆಯ ಮಗಳ ಜೀವನದಲ್ಲಿ ಉಜ್ವಲ ಭವಿಷ್ಯ ತರುತ್ತಿತ್ತು. ಜಾನಕಿ ಎಲ್ಲಾ ಗೊಂದಲಗಳಿಗೆ ತೆರೆ ಹಿಡಿದು ಗಟ್ಟಿ ನಿರ್ಧಾರ ಮಾಡಿ ಓದಲು ಪ್ರಾರಂಭಿಸಿದಳು. ಸುಮಾ ಮತ್ತು ಶಿವರಾಮ ಆಕೆಗೆ ಬೆಂಬಲವಾಗಿ ನಿಂತು ಆಕೆಯ ಬೇಕು ಬೇಡಗಳನ್ನ ನೋಡಿಕೊಳ್ಳುತ್ತಿದ್ದರು. ಮೊದಲ ಘಟ್ಟವಾಗಿ ಜಾನಕಿ ಪ್ರಿಲಿಯಮ್ಸ್ ತೇರ್ಗಡೆಯಾದಳು. ಸುಮಾರ ಪ್ರಯತ್ನಕ್ಕೆ ಸಿಕ್ಕ ಮೊದಲ ಜಯವದು. ಅದಕ್ಕೆ ಜಾನಕಿ ಇಷ್ಟಕ್ಕೆ ಇಗ್ಗಲಿಲ್ಲ. ಮುಂದಿನ ಪರೀಕ್ಷೆಗೆ ಬರದ ಸಿದ್ಧತೆ ನಡೆಸಿದ್ದಳು. ಸಾಂಘಿಕ ಪ್ರಯತ್ನ, ಉನ್ನತ ಗುರಿ, ಎಲ್ಲರ ಶುಭ ಆರೈಕೆ ಜಾನಕಿಯ ಪರವಾಗಿತ್ತು. ಅವಳೇ ಊಹಿಸಿದಂತೆ ಅವಳು 30ನೇ ರ್ಯಾಂಕಿಂಗ್ ನಲ್ಲಿ ತೇರ್ಗಡೆಯಾಗಿದ್ದಳು. ಅದೊಂದು ಸಂತಸದ ಗಳಿಗೆ. ಸ್ವತಃ ಕಮಲಮ್ಮ, ಪದ್ಮನಾಭ ಅಚ್ಚರಿಗೊಂಡರು. ಸುಮಾ ಅಸಾಧ್ಯವಾದುದನ್ನ ಸಾಧ್ಯ ಮಾಡಿಸಿದ್ದರು. ಮಾನಸಿಕ ನೋವು ಒಂದು ರೋಗವಲ್ಲ. ಧೈರ್ಯ ಕಳೆದುಕೊಂಡವರಿಗೆ ಬೇಕಾದದ್ದು ಸಾಂತ್ವನ, ಧೈರ್ಯ ತುಂಬುವ ಮಾತುಗಳು. ಸುಮಾ ಅದಕ್ಕೂ ಮೀರಿ ಸೊಸೆಯನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡು ಸಾಧನೆಯ ದಾರಿ ತೋರಿದ್ದರು. ಅದರ ಫಲವಾಗಿ ಜಾನಕಿ DC ಆಗಿ ಅಧಿಕಾರ ಸ್ವೀಕರಿಸುವಳಿದ್ದಳು. ಅವಳ ರ್ಯಾಂಕಿಂಗ್ ಅವಳ ಸಹಾಯಕ್ಕೆ ಬಂದಿತ್ತು. ಮಂಗಳೂರಲ್ಲಿ ಪ್ಲೇಸ್ಮೆಂಟ್ ಆದಾಗ ಅವರೆಲ್ಲರ ಆನಂದಕ್ಕೆ ಪಾರವಿರಲಿಲ್ಲ. ಜಾನಕಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದ್ದೇ ಪಡೆದಿದ್ದಳು. ರಘು ನೀತಾಗಾಗಿ ಕಾಯುತ್ತಾ ನಿಂತಿದ್ದ. ಇಬ್ಬರ ಆಫೀಸ್ ಕೆಲಸ ಒಟ್ಟಿಗೆ ಮುಗಿದರೂ ಅವಳು ಮಾತ್ರ ಇನ್ನೂ ಹೊರ ಬಂದಿರಲಿಲ್ಲ. ರಘು ಹೊರಗಡೆ ಕಾರ್ಗೆ ಹೊರಗೆ ನಿಂತು ಆಗ್ಲೇ 4 ಸಿಗರೇಟು ಸುಟ್ಟಿದ್ದ. ಒಳಗಡೆ ಅಸಮಾಧಾನದಿಂದ ಹೊಗೆ ಜಾಸ್ತಿ ಆಡುತ್ತಿತ್ತು. ಇದು ಮೊದಲಲ್ಲ. ಕಳೆದ 2 ತಿಂಗಳಿಂದ ನೀತ ಹೆಚ್ಚು ಕಡಿಮೆ ಒಂದಲ್ಲ ಒಂದು ಕಾರಣ ನೀಡಿ ಅವನನ್ನ ಸತಾಯಿಸುತ್ತಿದ್ದಳು. ಇದಕ್ಕೆಲ್ಲ ಕಾರಣ ಸುಶಾಂತ್ ಎಂದೆನಿಸಿ ಮುಷ್ಟಿ ಬಿಗಿದು ಕಾರಿಗೆ ಬಡಿದ. ಕಾದು ಕಾದು ಸುಸ್ತಾಗಿ ನೀತಾಗೆ ಕರೆ ಮಾಡಿದರೆ, ಪೆಂಡಿಂಗ್ ಕೆಲಸ, ನೀನು ಹೋಗಿ ರೆಸ್ಟ್ ಮಾಡು, ನಾನು ಬರ್ತೀನಿ ಎಂದು ಅವನ ಒಪ್ಪಿಗೆಗೂ ಕಾಯದೆ ಕರೆ ಕಡಿತಗೊಳಿಸಿದಳು. ಮೊದಲೇ ಸಿಟ್ಟಿಗೆದ್ದಿದ್ದ ರಘು ಮತ್ತಷ್ಟು ಘಾಸಿಗೊಂಡ. ದಡ್ ಎಂದು ಕಾರಣ ಬಾಗಿಲು ತೆಗೆದು ಒಳ ತೂರಿಕೊಂಡ. ತನ್ನ ಅಪಾರ್ಟ್ಮೆಂಟ್ ಕಡೆ ಗಾಡಿ ಓಡಿಸತೊಡಗಿದ. ತಲೆ ಗೊಂದಲದ ಗೂಡಾಗಿತ್ತು. ಗೇಟ್ ತೆಗೆದ ಸೆಕ್ಯೂರಿಟಿ ಹೊಡೆದ ಸಲಾಂಗೆ ಕ್ಯಾರೆ ಎನ್ನದೆ ಗಾಡಿ ಒಳ ನುಗ್ಗಿಸಿ ಗಾಡಿ ನಿಲ್ಲಿಸಿ ಲಿಫ್ಟ್ ಬಳಿ ಹೋಗಿ ಸ್ವಿಚ್ ಅದುಮಿದ. 3 ನಿಮಿಷವಾದರೂ ಏನೂ ಸದ್ದು ಕೇಳದಿದ್ದಾಗ ತಲೆ ಎತ್ತಿ ನೋಡಿದರೆ ಲಿಫ್ಟ್ ಕೆಟ್ಟಿದೆ ಎಂಬ ಫಲಕ ತೂಗುತ್ತಿತ್ತು. ಮತ್ತಷ್ಟು ಕಿರಿಕಿರಿಯಿಂದ ದಡದಡ ಮೆಟ್ಟಿಲೇರಿದ ರಘು ತನ್ನ ಅಪಾರ್ಟ್ಮೆಂಟ್ ಬಾಗಿಲು ತೆಗೆದು ಒಳನುಗ್ಗಿದ. ಮನೆ ಅಸ್ತವ್ಯಸ್ತವಾಗಿತ್ತು. ರಘುಗೆ ಮಗದಷ್ಟು ಹಿಂಸೆಯಾಗತೊಡಗಿತು. ತನ್ನ ಬೆಡ್ರೂಮ್ ಅಲ್ಲಿ ತೆಗೆದಿಟ್ಟಿದ್ದ ಮದ್ಯ ಅವನಿಗೆ ಸಾತಿಯಾಯಿತು. ಮನಸೋ ಇಚ್ಛೆ ಘಟಘಟ ಎಂದು ಕೈಗೆ ಸಿಕ್ಕ ಬಾಟಲಿ ಖಾಲಿ ಮಾಡಿ ಅಲ್ಲೇ ಸೋಫಾ ಮೇಲೆ ಬಿದ್ದುಕೊಂಡ. ಹಾಕಿದ್ದ ಶೂ, ಕಟ್ಟಿದ್ದ ಟೈ ಎಲ್ಲ ಹಾಗೆಯೇ ಇತ್ತು. ರಘುಗೆ ಎಚ್ಚರ ಆದಾಗ ಬೆಳಿಗ್ಗೆ 7 ಆಗಿತ್ತು. ನೀತ ತನ್ನ ಬೆಡ್ರೂಮ್ ಅಲ್ಲಿ ಗಡದ್ದಾಗಿ ನಿದ್ರಿಸುತ್ತಿದ್ದಳು. ಇವನಿಗೆ ರಾತ್ರಿಯ ಅಮಲು ಇನ್ನೂ ಇಳಿದಂತೆ ಇರಲಿಲ್ಲ. ತಲೆ ಸಿಡಿಯುತ್ತಿತ್ತು. ರಘುವಿಗೆ ತನ್ನ ಅವಸ್ಥೆ ನೋಡಿ ಅವನಿಗೆ ಅಸಹ್ಯವಾಯಿತು. ಅದೇ ಬಟ್ಟೆ, ಕಾಲಲ್ಲಿ ಶೂ. ರಘುವಿಗೆ ಯಾಕೋ ಜಾನಕಿಯ ನೆನಪಾಯಿತು. ಶಿಸ್ತಿನ ಸಿಪಾಯಿ ಅವಳು. ಮನೆಯನ್ನು ಒಪ್ಪ ವರ್ಣವಿಟ್ಟಷ್ಟು ಸಾಲದು. ವಾರಾಂತ್ಯದಲ್ಲಿ ಬಾ ಹೊರಗೆ ಹೋಗೋಣ ಎಂದರೆ, ಇಲ್ಲಪ್ಪ, ಮನೆ ಕ್ಲೀನ್ ಮಾಡಿಸಬೇಕು. ಕೆಲಸದವರು ಎಷ್ಟೇ ಮಾಡಿದರೂ ಎದುರು ನಿಂತು ಮಾಡಿಸಿದರೇನೆ ಸರಿಯಾಗೋದು ಎನ್ನುತ್ತಿದ್ದಳು. ತಾನು ದನಿದು ಬಂದಿದ್ದರು. ರಘು ಬಂದ ಕೂಡಲೇ ಬ್ಯಾಗ್ ತೆರೆದಿರಿಸಿ
ತಾನೇ ಪ್ರೀತಿಯಿಂದ ಟೈ ಸಡಿಲಿಸಿ ಬೇಗ ಬಟ್ಟೆ ಬದಲಾಯಿಸಿ ಬನ್ನಿ, ತೆಗೆದಿಟ್ಟಿದ್ದೀನಿ ನೋಡಿ, ಬಂದು ಬಿಸಿ ಬಿಸಿ ತಿಂಡಿ ತಿನ್ನಿ ಎಂದು ಆರೈಕೆ ನಡೆಸುತ್ತಿದ್ದಳು. ಇಂದಿನ ತನ್ನ ಪರಿಸ್ಥಿತಿಗೂ ಅಂದಿನ ತನ್ನ ಸ್ಥಿತಿಗೂ ತುಂಬಾ ವ್ಯತ್ಯಾಸವೆನಿಸತೊಡಗಿತ್ತು. ನೀತಾ ತಾನೇ ಮರು ಆಯ್ಕೆ ಮಾಡಿಕೊಂಡ ಸಂಗಾತಿ. ಒಂದೇ ಕಚೇರಿಯಲ್ಲಿ ಇದ್ದಾಗ ಆಕೆ ಅವನನ್ನ ಆಕರ್ಷಿಸಿದ್ದಳು. ಜಾನಕಿ ಪರಿಶುದ್ಧ ಪ್ರೀತಿಗಿಂತ ನೀತಾಳ ಆಕರ್ಷಣಾ ಶಕ್ತಿ ಬಲವಾಗಿ ಅವನನ್ನ ಆವರಿಸಿ ಬಿಟ್ಟಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಜಾನಕಿ ಗರ್ಭಿಣಿಯಾಗಿದ್ದಳು. ನೀತಾಳ ಸೆಳೆತ ಅತಿಯಾಗಿ ಜಾನಕಿ ನಗಣ್ಯವೆನಿಸಿ ಬಿಟ್ಟಿತ್ತು. ಅವಳು ಊರಿಗೆ ಹೋದ ಮೇಲೆ ನಿರಾಳವಾಗಿತ್ತು. ಆದರೆ ಒಂದೇ ಕಚೇರಿಯಲ್ಲಿ ಇಂತಹ ವಿಚಾರಗಳನ್ನ ಮುಚ್ಚಿರುವುದು ಸುಲಭದ ಮಾತಾಗಿರಲಿಲ್ಲ. ಇರುವ ಸ್ವಲ್ಪ ಮಂದಿಗೆ ವಿಷಯ ತಿಳಿಯಲು ಜಾಸ್ತಿ ಸಮಯ ಬೇಕಿರಲಿಲ್ಲ. ಕೆಲವು ದಿನ ಗುಸುಗುಸು ಮಾತಾಗಿದ್ದು ದಿನಸರಿದ ಬಳಿಕ ಇಡೀ ಕಚೇರಿಗೆ ಗುಲ್ಲಾಗಿತ್ತು. ಕೆಲವರು ನೋಡಿ ಮುಸಿ ಮುಸಿ ನಕ್ಕು ಬೇರೆಡೆ ತಿರುಗುತ್ತಿದ್ದರೆ ಮತ್ತೆ ಕೆಲವರು ಇಂದಿನಿಂದ ಕೋಕವಾಡುತ್ತಿದ್ದುದು ಕಿವಿಗೆ ಅಪ್ಪಳಿಸುತ್ತಿತ್ತು. ರಘುಗೆ ನೀತ ಬಿಟ್ಟು ಬೇರೇನು ಬೇಡದ ಅಂತ ತಲುಪಿತ್ತು. ಪುಣೆ ಬ್ರಾಂಚ್ಗೆ ವರ್ಗಾವಣೆ ಅರ್ಜಿ ಸಲ್ಲಿಸಿದ್ದರು. ಅವರ ಅದೃಷ್ಟವೆನ್ನುವಂತೆ ಸುಲಭವಾಗಿ ವರ್ಗಾವಣೆ ದೊರಕಿತ್ತು. ಪುಣೆ ಬಂದ ಮೇಲೆ ಇಬ್ಬರಿಗೂ ಸೇರಿ ಒಂದೇ ಅಪಾರ್ಟ್ಮೆಂಟ್ ಬಾಡಿಗೆ ಪಡೆದಿದ್ದರು. ಹೇಗಿದ್ದರೂ ಗೊತ್ತಿಲ್ಲದ ಊರು, ಗೊತ್ತಿರದ ಜನರ ನಡುವೆ ಸಂಬಂಧಗಳನ್ನ ವಿಶ್ಲೇಷಿಸುವ ವ್ಯಾಖ್ಯಾನಿಸುವ ಅಗತ್ಯವಿರಲಿಲ್ಲ. ಎಲ್ಲವೂ ಸುಂದರವಾಗಿಯೇ ನಡೆದಿತ್ತು. ಪ್ರೀತಿಯ ಅಮಲ್ನಲ್ಲಿ ರೀತಾ ಮತ್ತಷ್ಟು ಹತ್ತಿರವಾದಳು. ಆಫೀಸ್, ಮನೆ, ಮನ ಎಲ್ಲೆಡೆಯಲ್ಲೂ ಅವಳೇ ಆವರಿಸಿದ್ದಳು. ಜಾನಕಿಯ ನಿಷ್ಕಲ್ಮಶ ಪ್ರೀತಿ ಅವಳು ಮತ್ತೆ ರಘುವನ್ನ ಪಡೆಯಲು ಮಾಡಿದ ಪ್ರಯತ್ನಗಳಾವು ಅವನನ್ನ ತಟ್ಟಲೇ ಇಲ್ಲ. ಅದೇ ಸಮಯದಲ್ಲಿ ಶಿವರಾಮ ಕೂಡ ಮಗನನ್ನ ಭೇಟಿಯಾಗಿ ಬುದ್ಧಿವಾದ ಹೇಳಿದರೂ ಅದು ಅವನ ತಲೆಗೆ ಹತ್ತಿರಲಿಲ್ಲ. ವರ್ಗಾವಣೆ ಖಾತರಿಯಾಗಿದ್ದ ಆ ಸಮಯದಲ್ಲಿ ತಂದೆಗೂ ಎದುರಾಡಿ ಕಳಿಸಿ ಬಿಟ್ಟಿದ್ದ. ಮೊದಮೊದಲು ಎಲ್ಲವೂ ಸುಂದರವಾಗಿತ್ತು. ನೀತಾಳ ಪ್ರೀತಿಯ ಬಲೆಯಲ್ಲಿ ರಘು ತನ್ನನ್ನು ತಾನು ಕಳೆದುಕೊಂಡು ಬೇರೆಯದೇ ಜೀವನ ಬದುಕಲು ಪ್ರಾರಂಭಿಸಿ ವರ್ಷಗಳಾಗಿತ್ತು. ಮೊದಮೊದಲು ಬದಲಾವಣೆ ಅದೇನೋ ಆನಂದ ನೀಡಿತ್ತು. ಕಟ್ಟುಪಾಡುಗಳನ್ನ ಮೀರಿ ಬದುಕುವುದು ದೊಡ್ಡ ಸಾಧನೆಯಂತೆ ಭಾಸವಾಗಿ ಹೆಮ್ಮೆ ಉಂಟಾಗಿತ್ತು. ಆದರೆ ದಿನ ಕಳೆದಂತೆಲ್ಲ ಒಂದು ಶೂನ್ಯ ಭಾವ. ನೀತಾಳ ವರ್ತನೆ ಅವನಿಗೆ ಇರುಸು ಮುರುಸು ಮಾಡಿಬಿಟ್ಟಿತ್ತು. ಇತ್ತೀಚೆಗಂತೂ ಆಫೀಸ್ನಲ್ಲಿ ಹೊಸದಾಗಿ ಸೇರಿದ ಸುಶಾಂತ್ ಅವನ ನಿದ್ದೆ ಕದ್ದು ಬಿಟ್ಟಿದ್ದ. ರಘು ಅಸಮಾಧಾನದಿಂದ ತಲೆ ಹಿಡಿದುಕೊಂಡು ಕುಳಿತು ಬಿಟ್ಟ. ಸಮಯ ಗಂಟೆ ಬಾರಿಸಿತ್ತು. ರಘು ಹಾಗೆಯೇ ಸೋಫಾ ಮೇಲೆ ಹೊರಗೆ ಕುಳಿತು ಬಿಟ್ಟಿದ್ದ. ನೀತಾ ಎದ್ದವಳೆ ಬಾತ್ರೂಮ್ ಹೊಕ್ಕಳು. ಸ್ನಾನ ಮಾಡಿ ಶಿಸ್ತಾಗಿ ರೆಡಿಯಾಗಿ ಕೂದಲಿಗೆ ಸ್ಪ್ರೇ ಮಾಡಿಕೊಂಡು ಉಬ್ಬು ತಿದ್ದಿ ತಿಳಿ ತುಟಿಗೆ ಕೆಂಪನೆ ಬಣ್ಣ ಬಳಿದು ಹೈ ಹೀಲ್ಸ್ ಧರಿಸಿ ಹೊರಟು ನಿಂತು, ರಘು, ನೀನು ಆಫೀಸ್ಗೆ ಬರಲ್ಲ ಅನ್ಸತ್ತೆ, ಆದ್ರೆ ನಾನು ಹೊರಟೆ, ಆಗಲೇ ಲೇಟ್ ಆಗಿದೆ, ಬೇಕಾದ್ರೆ ಮಲಗು, ನಾನು ಆಫೀಸ್ ಕ್ಯಾಂಟೀನ್ ನಲ್ಲಿ ತಿಂಡಿ ತಿಂತೀನಿ, ನಿಂಗೆ ಬೇಕಾದ್ರೆ ಬ್ರೆಡ್ ಇದೆ ಫ್ರಿಡ್ಜಿಲಿ, ಕೆಲಸದವಳಿಗೆ ಫೋನ್ ಮಾಡಿ ಬರೋಕೆ ಹೇಳಿ ಮನೆ ಕ್ಲೀನ್ ಮಾಡಿಸ್ಕೊ, ನಿನ್ನಿಷ್ಟ ಎಂದು ಅವನ ಮರುಪ್ರತಿಕ್ರಿಯೆಗೂ ಕಾಯದೆ ಹೊರಟೇ ಹೋದಳು. ರಘು ಎದ್ದು ಕಿಟಕಿ ಬಳಿ ನಿಂತು ಕೆಳಗೆ ನೋಡುತ್ತಿದ್ದಂತೆಯೇ ಸುಶಾಂತ್ ಬೈಕಲ್ಲಿ ಬಂದು ನೀತಾಳನ್ನ ಕೂರಿಸಿಕೊಂಡು ಹೊರಟು ಹೋಗಿದ್ದ. ರಘುವಿನ ಮನಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಅಂದರೆ ಅವಳು ಮುಂಚೆಯೇ ಪ್ಲಾನ್ ಮಾಡಿ ಹೋಗಿದ್ದಳೆಂದು ಅವನಿಗೂ ತಿಳಿಯಿತು. ಮನೆಯನ್ನೊಮ್ಮೆ ನೋಡಿದ. ಅಡುಗೆ ಮನೆ ಕಟ್ಟೆಯ ತುಂಬಾ ಪಾತ್ರೆಗಳು ಅಡ್ಡಾದಿಡ್ಡಿಯಾಗಿ ಬಿದ್ದಿತ್ತು. ಯಾವ ವಸ್ತುಗಳಿಗೂ ನಿರ್ದಿಷ್ಟವಾದ ಜಾಗವಿರಲಿಲ್ಲ. ಎಲ್ಲಿ ಬೇಕೆಂದರೆ ಅಲ್ಲಲ್ಲಿ ಇತ್ತು. ಮನೆ ಕಸ ಗುಡಿಸದೆ 3 ದಿನವಾಗಿತ್ತು. ನೀತಾ ಯಾವುದೊಂದು ಕೆಲಸ ಮಾಡುತ್ತಿರಲಿಲ್ಲ. ವಾರಕ್ಕೆರಡು ದಿನ ಕೆಲಸದವಳು ಬಂದು ಮನೆ ಸ್ವಚ್ಛ ಮಾಡಿಕೊಟ್ಟು ಹೋಗುತ್ತಿದ್ದಳು. ರಘುವಿಗೆ ಯಾಕೋ ಉಸಿರುಗಟ್ಟಿದಂತೆ ಭಾಸವಾಗಿತ್ತು. ಕೋಣೆಯಲ್ಲಿ ಏನೋ ತೆಗೆಯಲು ಹೋದಾಗ ರಘು ಕನ್ನಡಿಯಲ್ಲಿ ತನ್ನನ್ನೊಮ್ಮೆ ನೋಡಿಕೊಂಡ. ಅವನಿಗೆ ಮತ್ತೂ ಖೇದವಾಯಿತು. ರಘು ದಪ್ಪವಾಗಿದ್ದ. ಮುಖದಲ್ಲಿ ಕಳೆ ಮಾಯವಾಗಿತ್ತು. ರಘುವಿಗೆ ಹಳೆಯ ನೆನಪುಗಳೆಲ್ಲ ಮರುಕಳಿಸಲು ತೊಡಗಿತು. ಕಾಲೇಜಿನ ಸಮಯದಲ್ಲಿ ಅರಳಿದ ಪ್ರೀತಿ ಮನೆಯವರ ಒಪ್ಪಿಗೆಯಿಂದ ಮದುವೆಯ ಮುದ್ರೆಯೊತ್ತಿತ್ತು. ಜಾನಕಿ ರಘುವನ್ನ ಅಖಂಡವಾಗಿ ಪ್ರೀತಿಸಿದ್ದಳು. ಮದುವೆಯಾದ ಮೇಲೆ ರಘುವಿಗೆ ವರ್ಷಗಳು ದಿನ ಕಳೆದಂತೆ ಸರಾಗವಾಗಿ ಕಳೆದು ಹೋಗಿತ್ತು. ಅವಳೆಂದು ಅದ್ಭುತ ಕಲಾಕೃತಿ ಎನಿಸುತ್ತಿತ್ತು. ಮನೆಯನ್ನು ಅವಳು ಅಷ್ಟು ಒಪ್ಪಾಗಿಡುತ್ತಿದ್ದಳು. ರಘುವಿನ ಆರೋಗ್ಯದ ಕಾಳಜಿ, ಅವನಿಗೆ ಇಷ್ಟವಾದ ಅಡುಗೆ ಮಾಡಿ ಕೊಡುವುದರಿಂದ ಹಿಡಿದು ಅವನ ಸಂಪೂರ್ಣ ಜವಾಬ್ದಾರಿ ಅವಳದಾಗಿತ್ತು. ಮನೆಯ ಪ್ರತಿಯೊಂದು ಕೆಲಸವನ್ನ ಅವನಿಗೆ ತೊಂದರೆಯಾಗದಂತೆ ನಡೆಸಿಕೊಂಡು ಹೋಗುತ್ತಿದ್ದಳು. ಅವನಿಗೆ ಯಾವುದೋ ಬಿಸಿ ತಟ್ಟದಂತೆ ತಾನು ಕೆಲಸಕ್ಕೆ ಹೋದರೂ ಅವಳು ಯಾವತ್ತೂ ಬೆಸರಿಸಿಕೊಳ್ಳದೆ ಮಾಡಿ ಮುಗಿಸುತ್ತಿದ್ದಳು. ಮದುವೆಯಾಗಿ ವರ್ಷಗಳಾದರೂ ಮಗುವಾಗಿಲ್ಲ ಎಂದು ಬೇರೆಯವರು ಕೇಳಿದರೆ ರಘುವಿಗೆ ಮಗುವಿನ ಅಗತ್ಯವೇ ಇರಲಿಲ್ಲ. ಅಷ್ಟೊಂದು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ. ಜಾನಕಿ ತುಂಬಾ ಸಲ ರಘುವಿಗೆ ಮಗು ಆಗಿಲ್ಲ, ನಾವು ಒಂದು ಸಲ ಡಾಕ್ಟರ್ ಹತ್ರ ಹೋಗಿ ಬರೋಣ ಎಂದು ಕೇಳಿದರೆ, ನನ್ನ ಪ್ರೀತಿ ಹಂಚಿಕೊಳ್ಳೋಕೆ ಇನ್ನೊಬ್ಬರು ಯಾಕೆ, ನಿನ್ನ ಪೂರ್ತಿ ಪ್ರೀತಿ ನನಗಿರಲಿ ಎನ್ನುತ್ತಿದ್ದ. ಅವಳು ತಾಯಿಯಾಗುತ್ತಿದ್ದಾಳೆಂದು ತಿಳಿದಾಗ
ತುಂಬಾ ಸಂತೋಷ ಪಟ್ಟಿದ್ದ. ಅದೇ ಸಮಯಕ್ಕೆ ನೀತಾ ಪ್ರವೇಶವಾಗಿತ್ತು. ನೀತಾ ತನ್ನ ಒನಪು ವಯ್ಯಾರದಿಂದ ಎಂತವರನ್ನಾದರೂ ಸೆಳೆಯಲು ಸಾಧ್ಯವೆಂದು ಭಾವಿಸಿದವಳು. ಅವಳಿಗೆ ತಂದೆ ಇರಲಿಲ್ಲ. ತಾಯಿ ಕೆಲಸವೆಂದು ಅವಳನ್ನ ಮೊದಲಿನಿಂದ ಹೊರಗಡೆ ಇಟ್ಟು ಬೆಳೆಸಿದ್ದರು. ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಅವಳಿಗೂ ಯಾವುದೇ ವ್ಯತ್ಯಾಸವಿರಲಿಲ್ಲ. ಹೆಣ್ಣುತನ ದೇವರು ಕೊಟ್ಟ ವರ. ಉಪಯೋಗಿಸುವ ತಿಳುವಳಿಕೆ ಇದ್ದರೆ ಸೀತೆಯೂ ಆಗಬಹುದು, ಮಂತರೆ ಕೈಕೇಯಿ ಕೂಡ. ಸ್ವಾರ್ಥಕ್ಕಾಗಿ ತನ್ನ ರೂಪ ಬುದ್ಧಿವಂತಿಕೆಯನ್ನ ಬಳಸಿಕೊಳ್ಳುವುದು ನೀತಾಗೆ ಕರಗತವಾಗಿತ್ತು. ಅದೇ ರೀತಿಯ ವರ್ತನೆಯಿಂದ ಅವಳು ರಘುವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಳು. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಬಯಕೆ ಸಹಜವೇನು. ಕೈಗೆ ಎಟುಕುವಂತೆ ಸಲಿಗೆ ಸಿಕ್ಕಾಗ ತಮ್ಮತನವನ್ನ ಉಳಿಸಿಕೊಂಡು ಪವಿತ್ರತೆ ಉಳಿಸಿಕೊಳ್ಳುವುದು ಕಷ್ಟದ ವಿಷಯವೇ. ಅದರಲ್ಲೂ ಸಮಾಜದಲ್ಲಿ ಗಂಡಸರು ಮಾಡುವುದು ತಪ್ಪಲ್ಲವೆಂಬ ಮನಸ್ಥಿತಿ ಹೆಚ್ಚಿರುವಾಗ ಅದು ಸಹಜವಾಗಿ ಸೃಷ್ಟೀಕರಣಕ್ಕೊಂದು ಬಲ ಸಿಕ್ಕಂತಾಗುತ್ತದೆ. ರಘುವಿನ ಮನಸ್ಥಿತಿ ಅದಕ್ಕಿಂತ ಬೇರೆ ಏನೂ ಇರಲಿಲ್ಲ. ಆಕರ್ಷಣೆಗೆ ಒಳಗಾದ ಮನಸ್ಸಿಗೆ ಲಗಾಮು ಹಾಕುವ ಬದಲು ಅದನ್ನು ಮತ್ತಷ್ಟು ಸಡಿಲ ಮಾಡಿದ್ದ. ಅವಳ ಸಲಿಗೆಯ ವರ್ತನೆ, ಮೇಲೆ ಬಿದ್ದು ಮಾತಾಡುವ ರೀತಿ ಅವನಿಗೆ ಯಾಕೋ ಇಷ್ಟವಾಗಿತ್ತು. ಅನೈತಿಕವೆಂದು ತಿಳಿದಿದ್ದರೂ ಮೋಹಪಾಶಕ್ಕೆ ಸಿಲುಕಿಕೊಂಡಿದ್ದ. ಅಪ್ಪನ ಶಿಸ್ತು, ತಾಯಿ ಹೇಳಿಕೊಟ್ಟ ಮೌಲ್ಯಗಳಿಗಿಂತ ನೀತ ಜೊತೆ ಎಲ್ಲ ಗಳಿಗೆ ತೂರಿ ಇರುವುದೇ ಹೊಸತನವೆಂದು ಭಾವಿಸಿದ್ದ. ಆದರೆ ಇತ್ತೀಚೆಗೆ ಅವನ ಕಣ್ಣಿಗೆ ಕವಿದಿದ್ದ ಮೋಹದ ಪೊರೆ ಸರಿಯತೊಡಗಿತ್ತು. ಅವಳ ವರ್ತನೆಗಳು ಅವನನ್ನ ತಿರಸ್ಕರಿಸುತ್ತಿದ್ದುದನ್ನ ಸಾರಿ ಸಾರಿ ಹೇಳುತ್ತು. ನೀತಾ ಅವಳಿಗೆ ಬೇಕಾದ ಹಾಗೆ ರಘುವನ್ನ ಉಪಯೋಗಿಸಿಕೊಂಡಿದ್ದಳು. ಬೆಂಗಳೂರಿನ ಸ್ವಂತ ಅಪಾರ್ಟ್ಮೆಂಟ್ ಅನ್ನು ಭೋಗ್ಯಕ್ಕೆ ಹಾಕಿ ಈ ಅಪಾರ್ಟ್ಮೆಂಟ್ ನಲ್ಲಿ ಮನೆ ಭೋಗ್ಯಕ್ಕೆ ಹಾಕಿಸಿಕೊಂಡಿದ್ದ. ಜಾನಕಿ ಜೊತೆ ಇದ್ದಾಗ ಬರುತ್ತಿದ್ದ ಸಂಬಳ ಉಳಿಯುತ್ತಿತ್ತು. ಹಣ ಎಷ್ಟೇ ಬಂದರೂ ಅಗತ್ಯಕ್ಕಿಂತ ಹೆಚ್ಚು ಎಂದು ಖರ್ಚು ಮಾಡುತ್ತಿರಲಿಲ್ಲ ಜಾನಕಿ. ಉಳಿತಾಯದ ಹಣದಲ್ಲಿ ಮತ್ತೊಂದು ಸೈಟ್ ಕೊಂಡಿದ್ದ. ಆದರೆ ನೀತಾ ಜೊತೆ ಇದ್ದಾಗ ದುಡ್ಡು ಹೇಗೆ ಖರ್ಚಾಯಿತು ಎಂದು ಕೂಡ ಅವನಿಗೆ ಗೊತ್ತಿರಲಿಲ್ಲ. ಕುಡಿತ ಕೂಡ ಅವಳೇ ಹೇಳಿಕೊಟ್ಟ ವಿದ್ಯೆ. ಅಡುಗೆ ಮಾಡಿ ಅವಳಿಗೆ ಗೊತ್ತೇ ಇರಲಿಲ್ಲ. ಭೋಗದ ಜೀವನದಲ್ಲಿ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚಿತ್ತು. ರಘುವಿಗೆ ಎಲ್ಲಾ ಅರ್ಥವಾಗತೊಡಗಿತ್ತು. ನೀತಾ ಬಣ್ಣ ಬದಲಾಯಿಸುವ ಊಸರವಳ್ಳಿಯಂತೆ, ಹೂವಿಂದ ಹೂವಿಗೆ ಆರುವ ದುಂಬಿಯಂತೆ ಮನಸ್ಸೋ ಇಚ್ಛೆ ಸಂಗಾತಿಯನ್ನ ಬಳಸಿ ಕಬ್ಬಿನ ಜಲ್ಲೆಯಿಂದ ರಸ ಹೀರಿ ಬಿಸಾಕಿದಂತೆ ವರ್ತಿಸುತ್ತಿದ್ದಳು. ಈಗ ಅವಳಿಗೆ ರಘು ಬೇಕಿರಲಿಲ್ಲ. ದುಡ್ಡಿನ ಕೊರತೆ ಅವಳಿಗಿರಲಿಲ್ಲ. ಅವಳ ದುಂಬಿಯ ಮನ ಈಗ ಸುಶಾಂತನ ಸುತ್ತ ಗಿರಾಕಿ ಹೊಡೆಯುತ್ತಿತ್ತು. ಈ ಹಿಂದೆ ಸೂಚ್ಯವಾಗಿ ಅದನ್ನ ರಘು ಕೇಳಲು ಹೊರಟಾಗ, ನಂಗೆ ಯಾರ ಆಧೀನದಲ್ಲೂ ಇರೋ ಇಷ್ಟ ಇಲ್ಲ, ನಾನು ಇರೋದೇ ಹೀಗೆ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದ್ದು ಇನ್ನೂ ಹಸಿರಾಗಿತ್ತು. ರಘುವಿಗೆ ದುಃಖ ಉಮ್ಮಳಿಸಿ ಬಂತು. ಮನದ ತಕ್ಕಡಿ ಜಾನಕಿ ಮತ್ತು ನೀತಾರನ್ನ ತೂಗಿ ನೋಡಲು ನೀತಾ ಜಾನಕಿಯ ಕಾಲು ಭಾಗವೂ ತೂಗುತ್ತಿರಲಿಲ್ಲ. ತನ್ನ ತಾಯಿ ತಂದೆಯ ಪ್ರೀತಿ, ಜಾನಕಿಯ ನಿಷ್ಕಲ್ಮಶ ಮನಸ್ಸು ಅರಿವಾದಾಗ ರಘು ಮತ್ತಷ್ಟು ಕುಗ್ಗಿದ. ತನ್ನ ಜೀವನ ಕಳೆದುಕೊಂಡಂತೆ ಸುಶಾಂತ್ ಭವಿಷ್ಯ ಹಾಳಾಗದಿರಲಿ ಎಂದು ಮನ ಬಯಸುತ್ತಿತ್ತು. ಅವಳ ಜೊತೆ ಇರುವ ಅವನಿಗೆ ಮಾತಾಡಿ ಅರ್ಥ ಮಾಡಿಸುವುದು ಕಷ್ಟವೆನಿಸಿ ತನ್ನ ಮತ್ತು ನೀತಾ ಸಂಬಂಧ, ಅದಕ್ಕಿರುವ ಸಾಕ್ಷಿಗಳನ್ನ, ತನ್ನ ಜೀವನದ ಏರಿಳಿತಗಳನ್ನ ಸುಟ್ಟವಾಗಿ ಬರೆದು ಒಂದು ಮೇಲ್ ಮಾಡಿದ. ಜೊತೆಗೆ ಅದನ್ನೇ ಸಂದೇಶವಾಗಿ ರವಾನಿಸಿದಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗಿತ್ತು. ತನ್ನ ಬದುಕನ್ನ ಸರಿ ಮಾಡಿಕೊಳ್ಳುವ ತವಕದಿಂದ ಕೈಗೆ ಸಿಕ್ಕ ಬಟ್ಟೆಗಳನ್ನ ತುರುಕಿಕೊಂಡು ಮಂಗಳೂರಿನತ್ತ ಹೊರಟೇ ಬಿಟ್ಟ. ಅವನಿಗೆ ನಿರ್ದಿಷ್ಟವಾಗಿ ಏನೆಂದು ಗೊತ್ತಿರಲಿಲ್ಲ. ಅಲ್ಲಿರಲಾರದೆ ಮಂಗಳೂರಿಗೆ ಹೊರಟಿದ್ದ. ಬಹುಶಃ ನೀತ ಸಾಂಗತ್ಯದ ಸೆಳೆತಕ್ಕೆ ಸಿಕ್ಕ ಮೇಲೆ ಅವನು ಜಾನಕಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದ. ಅವಳು ತವರಿಗೆ ಹೋದ ಮೇಲಂತೂ ಅವನಾಗಿ ಅವಳಿಗೆ ಕರೆ ಮಾಡುವುದಾಗಲಿ ಸಂದೇಶ ಕಳಿಸುವುದಾಗಲಿ ಮಾಡಿರಲಿಲ್ಲ. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ನನ್ನ ಮತ್ತೆ ಒಪ್ಪಿಕೊಳ್ಳುತ್ತಾಳ, ಮನಸ್ಸು ಒದ್ದಾಡತೊಡಗಿತ್ತು. ಅವಳ ತೊಳೆತಕ್ಕೆಯ ಶಾಖದಲ್ಲಿ ಅವನು ತಂದೆ ತಾಯಿಯನ್ನ ಕೂಡ ದೂರ ಮಾಡಿಕೊಂಡಿದ್ದ. ಪಶ್ಚಾತ್ತಾಪದ ಉರಿ ಅವನನ್ನ ಸುಡುತ್ತಿತ್ತು. ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ಹೆಂಗಸು ಮತ್ತವರ ತೊಡೆಯ ಮೇಲಿದ್ದ ಸುಮಾರು 2 ವರ್ಷದ ಮಗು ಏನೇನೋ ಮಾಡುತ್ತಾ ತಾಯಿಯನ್ನ ನೋಡುತ್ತಾ ನಗುತ್ತಿತ್ತು. ರಘುವಿನ ಅಂತರ್ಯ ಮತ್ತಷ್ಟು ಗಹನವಾದ ವಿಚಾರದಲ್ಲಿ ಮುಳುಗಿತು. ಆಗ ಸುಮಾರು 7 ತಿಂಗಳಾಗಿತ್ತು ಜಾನಕಿಗೆ. ಅವನ ಉತ್ತರ ಬರಲಿ ಬಿಡಲಿ, ಅವಳು ಸಾಲು ಸಾಲು ಸಂದೇಶಗಳನ್ನ ಕಳಿಸುತ್ತಿದ್ದಳು. ಅದೇನೇನೋ ಹೇಳುತ್ತಿದ್ದಳು. ಒಮ್ಮೆಯಂತೂ ಕರೆ ಮಾಡಿ ಅಂಗಲಾಚಿದ್ದಳು. ಡೆಲಿವರಿ ಆಗುವಾಗ ನೀವೇ ಇರಬೇಕು, ಮಗು ನಿಮ್ಮನ್ನ ಮುಂಚೆ ನೋಡಬೇಕು, ನೀವಿದ್ರೆ ಧೈರ್ಯ, ಇಲ್ಲ ಅನ್ನಬೇಡಿ ಎಂದು ಗೋಗರಿದಿದ್ದಳು. ಆ ಸಮಯದಲ್ಲಿ ಅದ್ಯಾವುದು ಮುಖ್ಯ ಅನಿಸಲೇ ಇಲ್ಲ. ಮಗು ಯಾವಾಗ ಆಯ್ತು, ಯಾವ ಮಗುವು, ಯಾವುದೊಂದರ ಮಾಹಿತಿ ಕೂಡ ಇರಲಿಲ್ಲ. ನಮ್ಮ ಮಗು ಕೂಡ ಹೀಗೆ ಇರುತ್ತಾ, ಏನು ಮಾಡ್ತಾ ಇರ್ತಾಳೆ ಜಾನಕಿ, ನನ್ನ ಒಪ್ಪಿಕೊಳ್ತಾಳ, ಮತ್ತೆ ನಾನು ಮಾಡಿದ್ದು ಒಪ್ಪಿಕೊಳ್ಳುವ ತಪ್ಪೆ, ಬರೀ ಪ್ರಶ್ನೆಗಳೇ. ಅಪ್ಪ ಮಾತಾಡೋಕೆ ಅಂತ ಬಂದಾಗ ಸರಿಯಾಗಿ ಮಾತಾಡದೆ ಅವಮಾನಿಸಿದ್ದೆ, ಅದು ಅವನು ಮಾಡಿದ್ದ ಅವಮಾನವೇ.
ಅವರು ಹೇಳಿಕೊಟ್ಟ ಸಂಸ್ಕಾರದ ತಿರಸ್ಕಾರವು ಒಂದು ಹೆಣ್ಣಿನ ಪಾಶದಲ್ಲಿ ಪಡೆದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚಾಗಿತ್ತು ಎನ್ನುವುದು ಅರ್ಥವಾಗಿತ್ತು. ಮತ್ತೆ ಅಪ್ಪ ಅಮ್ಮನನ್ನ ಮಾತನಾಡಿಸುವುದು ಹೇಗೆ ಎಂದು ಚಿಂತೆ ಕಾಡುತ್ತಿತ್ತು. ಬಂಡ ಧೈರ್ಯದಿಂದ ಹೊರಟಿದ್ದ. ಅದೇನು ಅಷ್ಟು ಸುಲಭವಲ್ಲ. ಅವರಿಬ್ಬರು ಆದರ್ಶವಾದಿಗಳು. ಜಾನಕಿಯನ್ನು ಮಗಳಂತೆ ಪ್ರೀತಿಸುತ್ತಿದ್ದುದು ಅವನಿಗೆ ತಿಳಿಯದ ವಿಷಯವಾಗಿರಲಿಲ್ಲ. ಕ್ಷಮೆ ಕೇಳಿ ಕಾಡಿಬೇಡಿಯಾದರೂ ಅವರನ್ನು ಒಪ್ಪಿಸುವ ನಿರ್ಧಾರ ಮಾಡಿ ಮನೆಯ ಕಾಲಿಂಗ್ ಬೆಲ್ ಒತ್ತಿದ. ರಂಗಮ್ಮ ಬಾಗಿಲು ತೆಗೆದರು. ಅವರಿಗೆ ಆಶ್ಚರ್ಯವಾಯಿತು. ಬಾಗಿಲು ತೆಗೆದವರು ಹಾಗೇ ದೊಡ್ಡ ಧ್ವನಿಯಲ್ಲಿ ಸುಮಾರನ್ನ ಕರೆದರು. ಸುಮಾ ರಂಗಮ್ಮನ ಧ್ವನಿ ಕೇಳಿ ಓದುತ್ತಿದ್ದ ಪುಸ್ತಕ ತಂಗಿಟ್ಟು ಓಡಿ ಬಂದರು. ಬಾಗಿಲ ಬಳಿಯೇ ನಿಂತಿದ್ದ ರಘುವನ್ನು ನೋಡಿ ಮಾತೃ ಹೃದಯ ಆರ್ದ್ರವಾಯಿತು. ಬರಸೆಳೆದು ಅಪ್ಪಿಕೊಳ್ಳುವ ಮನಸ್ಸನ್ನ ಅವನು ಮಾಡಿದ ತಪ್ಪುಗಳ ಸರಮಾಲೆ ಅದನ್ನೂ ತಡೆಯಿತು. ಹಾಕಿಕೊಂಡ ಕನ್ನಡಕವನ್ನ ಸರಿಮಾಡಿಕೊಂಡು ದಾರಿ ಬಿಟ್ಟು ರಂಗಮ್ಮ, ಅವನಿಗೆ ಒಳಗೆ ಬರೋಕೆ ಹೇಳು, ಕೈಕಾಲು ಮುಖ ತೊಳೆದುಕೊಂಡು ಊಟಕ್ಕೆ ಬರೋಕೆ ಹೇಳು ಎಂದು ಒಳ ನಡೆದರು. ಅಷ್ಟಾದರೂ ಮಾತಾಡಿದ್ದೇ ಹೆಚ್ಚು ಅಂದುಕೊಂಡ ರಘು ಬ್ಯಾಗ್ ಒಳಗಿಟ್ಟು ಕೈಕಾಲು ತೊಳೆದುಕೊಂಡು ಬಂದು ಊಟಕ್ಕೆ ಕುಳಿತ. ಮನೆ ಅಡುಗೆ ರುಚಿ ಮತ್ತೆ ಅವನನ್ನ ಮಗುವಾಗಿಸಿತ್ತು. ಕಳೆದು ಹೋದ ಮಗು ಮರಳಿ ತನ್ನ ಅಮ್ಮನ ಮಡಿಲು ಸೇರಿದ ನಿರಾಳತೆ. ರಂಗಮ್ಮ ಆ ಮನೆಗೆ ಹೊಸಬರಲ್ಲ. ಚಿಕ್ಕಂದಿನಿಂದ ಅವರು ಈ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದರು. ಆದರೆ ಸುಮರವರ ಆಜ್ಞೆಯು ಜಾನಕಿ ಕಷ್ಟಗಳಿಗೆ ಸಾಕ್ಷಿಯಾಗಿದ್ದೋ ಏನೋ. ಆಕೆ ಮೊದಲನ ಸಲಿಗೆಯಲ್ಲಿ ರಘುವನ್ನ ಮಾತನಾಡಿಸಲಿಲ್ಲ. ಅವನಿಗೆ ಬೇಕಾದ್ದು ಬಡಿಸಿ ಎದ್ದು ಹೋಗಿದ್ದರು. ರಘು ಕೈ ತೊಳೆದು ರಂಗಮ್ಮ ತನ್ನ ಬ್ಯಾಗ್ ಇಟ್ಟ ಕೋಣೆಗೆ ಹೋಗಿ ಮಂಚದ ಮೇಲೆ ಉರುಳಿಕೊಂಡ. ಮನೆಯೂಟ ಮಾಡಿ ವರ್ಷಗಳೇ ಕಳೆದಿತ್ತು. ತಾಯಿಯನ್ನ ಮಾತನಾಡಿಸುವುದು ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವಾಗಲೇ ನಿದ್ರಾದೇವಿ ಅವನನ್ನ ಆವರಿಸಿಕೊಂಡಿದ್ದಳು. ಮತ್ತೆ ಎಚ್ಚರವಾದಾಗ ಯಾವುದೋ ಮಗು ನಗುತ್ತಲಿತ್ತು. ಅಚ್ಚರಿಯಿಂದ ಕಣ್ಣರಳಿಸಿ ಹೊರಬಂದಾಗ ಮನೆಯ ನಡುಶಾಲೆಯ ತುಂಬ ಆಟದ ಸಾಮಾನುಗಳ ರಾಶಿಯ ಮಧ್ಯೆ ಪುಟ್ಟದೊಂದು ಗೊಂಬೆಯ ಹಾಗೆ ಪ್ರೇರಣ ನಗುತ್ತಾ ಕುಳಿತಿದ್ದಳು. ರಂಗಮ್ಮ ಮತ್ತು ಸುಮ ಕೂಡ ಪಕ್ಕದಲ್ಲಿದ್ದರು. ರಘುವಿಗೆ ಆ ದೃಶ್ಯ ಮನಸ್ಸಿಲೆಯಿತು. ಆ ಮಗುವನ್ನೊಮ್ಮೆ ಎತ್ತಿ ಮುದ್ದಿಸುವ ಆಸೆಯಾಯಿತು. ಯಾರ ಮಗುವದು? ಇಲ್ಲಿ ಏಕಿದೆ? ಯಾರನ್ನು ಕೇಳಲಿ ಅನ್ನಿಸಿತು. ಯಾಕಂದ್ರೆ ಬಂದಲ್ಲಿಂದ ಸುಮ ರಘುವನ್ನ ಮಾತನಾಡಿಸಿರಲಿಲ್ಲ. ತಂದೆಯ ಸುಳಿವು ಕೂಡ ಇರಲಿಲ್ಲ. ಮನೆಯನ್ನೊಮ್ಮೆ ಕಣ್ಣಾಡಿಸಿದ. ಏನೋ ಬದಲಾವಣೆ ಕಾಣಿಸಿತು. ತನ್ನ ಫೋಟೋಗಳು ಇದ್ದ ಜಾಗದಲ್ಲೆಲ್ಲ ಆ ಮಗುವಿನ ಫೋಟೋಗಳೇ ರಾರಾಜಿಸುತ್ತಿದ್ದವು. ಹಾಗಾದ್ರೆ ಈ ಮಗು ಈ ಮನೆಗೆ ಸೇರಿದ್ದ? ಅಂದರೆ ನನ್ನ ಮಗುವಿನ ರಘುವಿನ ಮನದಲ್ಲಿ ಭಾವ ಸಂಚಲನ. ಆದರೆ ರಘು ಕದಲದೆ ಹಾಗೆಯೇ ನಿಂತ. ಮನಸ್ಸು ಮತ್ತೆ ಹಿಂದೆ ಓಡಿತು. ಅಂದು ನೀತ ಕೆಲಸ ಮುಗಿದ ಮೇಲೆ ಫೋನ್ ಮಾಡಿ ಯಾವುದೋ ಆಸ್ಪತ್ರೆ ವಿಳಾಸ ತಿಳಿಸಿ ಬಂದು ಕರೆದೊಯ್ದಳು. ಹೇಳಿದ್ದಳು. ಗಾಬರಿಯಿಂದ ಆಸ್ಪತ್ರೆಗೆ ಹೋಗಿ ವಿಚಾರಿಸಿದಾಗ ನಗುತ್ತಾ, ಗಾಬರಿಯಾಗುವ ವಿಷಯ ಏನೂ ಇಲ್ಲ. 2 ತಿಂಗಳಾಗಿತ್ತು. ನನ್ನದೇ ಬೇಜವಾಬ್ದಾರಿ, ಗಮನಿಸಿರಲಿಲ್ಲ. ಈಗ ಏನೂ ತೊಂದರೆ ಇಲ್ಲ, ತೆಗೆಸಿಬಿಟ್ಟೆ ಎಂದಿದ್ದಳು. ರಘು ಅಂದು ಕುಸಿದು ಹೋಗಿದ್ದ. ತನ್ನ ಮಗುವನ್ನ ಕೊಂದು ಸುಲಭವಾಗಿ ನಿರ್ಲಕ್ಷ್ಯವಾಗಿ ಮಾತಾಡಿದ್ದಳು ನೀತಾ. ಅವಳೊಂದಿಗೆ ಮಾತಾಡಿ ಚರ್ಚಿಸಿ ಪ್ರಯೋಜನವಿಲ್ಲವೆನ್ನುವುದು ಅವನಿಗೂ ತಿಳಿದಿತ್ತು. ಅವಳಿಗೆ ಮಗು ಸಂಸಾರ ಬೇಡದ ವಿಷಯ. ಜೀವನವನ್ನ ಎಂಜಾಯ್ ಮಾಡುವುದು ಅಷ್ಟೇ ಅವಳ ಗುರಿಯಾಗಿತ್ತು. ಆದರೆ ಜಾನಕಿ ಆ ಒಂದು ಜೀವದ ತಿಸಿಲೊಡೆಯಲು ಕಾದಿದ್ದಳು, ಬೇಡಿದ್ದಳು, ಅರಕೆಗಳನ್ನ ಒತ್ತಿದ್ದಳು. ಅದೇ ಮಗುನ ಇದು ಎಂದು ಯೋಚಿಸುತ್ತಾ ಆಸೆ ಹತ್ತಿಕ್ಕಲಾರದೆ ಮಗುವಿನ ಮುಂದೆ ಬಂದ. ಯಾವುದೋ ಹೊಸ ಮುಖವನ್ನ ನೋಡಿದ ಮಗು ಆಟ ನಿಲ್ಲಿಸಿ ಅಜ್ಜಿ ಸೆರಗಿನ ಹಿಂದೆ ಬಚ್ಚಿಟ್ಟುಕೊಂಡಿತು. ಸುಮಾ ನಿರ್ಭಾವುಕರಾಗಿ ಅವನಿಗೆ ಏನಾದ್ರೂ ಬೇಕಾ ಕೇಳಿ ಕೊಟ್ಟು ಬಿಡಿ, ಮಗುವನ್ನ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಎಂದು ಎದ್ದು ಹೊರಟು ಬಿಟ್ಟರು. ರಘುವಿಗೆ ಮರು ಮಾತಿನ ಅವಕಾಶ ಕೊಡದಂತೆ. ರಘುವಿಗೆ ಪಿಚ್ಚೆನಿಸಿತು. ಆದರೆ ತನ್ನ ತಪ್ಪಿನ ಮುಂದೆ ತಾಯಿಯ ವರ್ತನೆ ಅವನಿಗೆ ತಪ್ಪೆನಿಸಲಿಲ್ಲ. ಹೆಚ್ಚಿಗೆ ಮಾತಾಡದೆ ರಂಗಮ್ಮ ಕೊಟ್ಟ ಕಾಫಿ ಹೀರಿ ಮನೆಯನ್ನು ಒಮ್ಮೆ ಸುತ್ತು ಹಾಕಿದ. ಮಹಡಿದ ಮೇಲಿನ ಕೋಣೆ ಒಳಕ್ಕಾಗ ಅವನಿಗೆ ಆಶ್ಚರ್ಯವಾಯಿತು. ಕೋಣೆ ತುಂಬಾ ಪುಸ್ತಕಗಳು, ಕಾಗದ, ಪಾತ್ರಗಳು. ಮತ್ತೊಂದು ಕೊಠಡಿಯಲ್ಲಿ ಮಗುವಿನ ವಸ್ತುಗಳು. ಯಾರಿದ್ದಿದ್ದು? ಮಗು ಮಾತ್ರ ಇಲ್ಲಿದೆಯೋ ಅಥವಾ ಜಾನಕಿ ಕೂಡಾನ? ಏನೊಂದು ಅರಿಯದೆ ಅಯೋಮಯವಾಗಿತ್ತು. ಯೋಚಿಸುತ್ತಲೇ ಮೆಟ್ಟಿಲುಗಳನ್ನ ಇಳಿದು ಬರುವಾಗ ಎದುರಿಗೆ ಜಾನಕಿ ಮತ್ತು ತಂದೆಯ ಪ್ರವೇಶವಾಯಿತು. ಬರೀ ಜಾನಕಿಯಲ್ಲ, ಹಿಂದೆಯೇ ಬಳಿ ಯೂನಿಫಾರ್ಮ್ ಧರಿಸಿದ್ದ ಡ್ರೈವರ್ ಅವರ ಹಿಂದೆಯೇ ಬಂದು ಒಂದು ಬ್ಯಾಗ್ ಮತ್ತಷ್ಟು ಫೈಲ್ಗಳನ್ನ ಒಳಗಿರಿಸಿ ಜಾನಕಿ ಕಣ್ಣುಗಳು ಮಗಳನ್ನ ಹುಡುಕುತ್ತಿದ್ದವು. ಮುಂದೆ ನೋಡಿದರೆ ರಘು. ಯಾರನ್ನು ತನ್ನ ಜೀವವೆಂದು ಜೀವನವೆಂದು ಭಾವಿಸಿದ್ದಳೋ ಅವನು. ಅವನ ಬದಲಾವಣೆಗಳ ಮೋಸದ ನಂತರ ಮೊದಲ ಬಾರಿಗೆ ಅವರು ಸಂಧಿಸಿದ್ದರು. ರಘು ಕಣ್ಣುಗಳು ಅವಳನ್ನ ದಿಟ್ಟಿಸಲಾರದೆ ನೆಲ ನೋಡಲಾರಂಭಿಸಿತ್ತು. ಜಾನಕಿ ತುಟಿ 2 ಮಾಡುವ ಮೊದಲೇ ಶಿವರಾಮ, ಜಾನಕಿ ಒಳಗೆ ಹೋಗಮ್ಮ, ನಾಳೆ ಬೆಳಿಗ್ಗೆ ಕೆಲಸ ಇದೆ, ಹಾಗೆ ಫೈಲ್ಸ್ ನೋಡು ಎಂದರು. ಜಾನಕಿ ತಲೆ ಅಲ್ಲಾಡಿಸಿದಳು. ಎದುರು ಮಾತಿಲ್ಲದೆ ಹಾಗೆಯೇ ತನ್ನ ಕೋಣೆಯತ್ತ ನಡೆದಳು. ಇಂದಿನಿಂದ ಕೈಯಲ್ಲಿ ಟೀ ಹಿಡಿದುಕೊಂಡು ಬಂದ ರಂಗಮ್ಮ ಸುಮಾ ಮತ್ತು ಮಗು ಹೊರಗೆ ಹೋಗಿದ್ದನ್ನ ತಿಳಿಸಿ ಹೋದರು.
ಶಿವರಾಮ ಕೂಡ ಅಲ್ಲಿ ನಿಲ್ಲದೆ ಒಳಗೆ ಹೋದರು. ರಂಗಮ್ಮ ತಮ್ಮ ಪಾಡಿಗೆ ತಾವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಬಂದ ಸುಮಾ ಕೂಡ ಮಗುವಿನ ಜೊತೆ ಆಟ ಆಡುತ್ತಾ ಅವರ ಲೋಕದಲ್ಲಿದ್ದರು. ನಿಜವಾಗಿಯೂ ರಘುವಿಗೆ ಹಿಂಸೆಯ ಎನಿಸತೊಡಗಿತ್ತು. ಅಪರಿಚಿತರ ನಡುವೆ ಅಪರಿಚಿತರಾಗಿ ನಿಂತ ಬಿಡಬಹುದು, ಆದರೆ ಪರಿಚಿತರ ಮಧ್ಯೆ ಅಪರಿಚಿತರಾಗಿ ನಿಂತು ಬಿಡುವುದು ಉಸಿರು ಕಂಟಿದಂತೆ. ಎಲ್ಲಾ ತಿಳಿದಿದ್ದರೂ ಏನೂ ಮಾಡದ ಅಸಹಾಯಕತೆ ಅವನಿಗೆ ಭರಿಸಲಾಗುತ್ತಿರಲಿಲ್ಲ. ಆದರೆ ಮಾಡುವುದೇನೂ ಇರಲಿಲ್ಲ. ಒಂದು ವಿಷಯ ಅವನಿಗೆ ಅರ್ಥವಾಗಿತ್ತು. ಜಾನಕಿ ಇಲ್ಲೇ ಇದ್ದಾಳೆ, ಅಪ್ಪ ಅಮ್ಮನ ಆಸರೆಯಲ್ಲಿ. ನನ್ನ ಸ್ಥಾನವನ್ನ ನಿಂತು ಆಸರೆಯಾಗಿ ಮತ್ತೊಂದು ವಿಷಯ ಅವನ ಹೃದಯ ತುಂಬಿ ಬರುವಂತೆ ಮಾಡಿತ್ತು. ಜಾನಕಿ ಇಲ್ಲೇ ಇದ್ದಾಳೆ ಎಂದ ಮೇಲೆ ಆ ಮಗು ನನ್ನದೇ. ಏನೇ ಆದರೂ ತನ್ನ ಜೀವದ ಒಂದು ಭಾಗ. ಜಾನಕಿ ಒಪ್ಪಲಿ ಬಿಡಲಿ, ಆದರೆ ಮಗು ನನ್ನದೇ. ಬಲವಂತವಾಗಿ ಹಕ್ಕಿನಿಂದ ಕಿತ್ತುಕೊಳ್ಳಲಾರದು. ಆದರೂ ಜಾನಕಿ ನನ್ನ ತಪ್ಪುಗಳನ್ನ ಒಪ್ಪಿ ಬಂದರೆ ಮಗು, ನಾನು, ಜಾನಕಿ ಪುಟ್ಟ ಸಂಸಾರ ನಡೆಸಬಹುದು ಎಂಬ ಆಸೆಯೊಂದು ಚಿಗುರೊಡೆದಿತ್ತು. ನಿಧಾನವಾಗಿ ಮಾತಾಡಿ ಒಪ್ಪಿಸಬೇಕೆಂದು ನಿರ್ಧರಿಸಿ ಬಾಗಿಲಿಗೆ ಚಿಲುಕವಿಕ್ಕಿ ನಿದ್ರಿಸಿದ. ಅವನ ಆಗಮನ ಆ ಮನೆಯಲ್ಲಿ ಅಲ್ಲೋಲ ಕಲ್ಲೋಳ ಎಬ್ಬಿಸಿತ್ತು. ಸುಮಾ ಮತ್ತು ಶಿವರಾಮ ತಮ್ಮ ಕೋಣೆಯಲ್ಲಿ ಸುಮ್ಮನೆ ಕುಳಿತಿದ್ದರು. ಇಬ್ಬರ ನಡುವೆ ಬರೀ ಮೌನವೇ ಒದಿಕೆ ಹೊದ್ದು ಮಲಗಿತ್ತು. ನಿಧಾನವಾಗಿ ಶಿವರಾಮ ಮೌನದ ಹೊದಿಕೆ ತೆಗೆಯಲು ಮುಂದಾಗಿದ್ದರು. ಸುಮಾ, ಮಾತಾಡಿದ್ದೆ ಅವನ ಹತ್ರ? ಯಾಕೆ ಬಂದಿದ್ದಂತೆ ಎಂದರು. ಬಹುಶಃ ಈಗ ಪಶ್ಚಾತ್ತಾಪ ಕಾಡಿರುತ್ತೆ, ಅಥವಾ ಆ ಹುಡುಗಿ ಇವನಿಗೆ ಮೋಸ ಮಾಡಿರ್ತಾಳೆ ಅಷ್ಟೇ. ಈಗ ಜಾನಕಿ ನೆನಪಾಗಿ ಬಂದಿರ್ತಾಳೆ ಅಷ್ಟೇ ಎಂದರು ಗಂಭೀರವಾಗಿ. ಏನು ಮಾಡೋದು ಈಗ ಕೇಳಿದರು ಶಿವರಾಮ ಕೈ ಹೊಸಿಕ್ಕಿಕೊಳ್ಳುತ್ತಾ. ಬನ್ನಿ, ಜಾನಕಿನ ಮಾತಾಡಿಸಿಕೊಂಡು ಬರೋಣ. ಅವಳ ನಿರ್ಧಾರ ಏನು ಅದಕ್ಕೆ ಬೆಂಬಲವಾಗಿ ಇರೋಣ ಎಂದರು ಸುಮಾ. ನಿರ್ಮಲವಾದ ಸರೋವರಕ್ಕೆ ಕಲ್ಲೆಸೆದು ರಾಡಿ ಎಬ್ಬಿಸಿದ್ದಂತಾಗಿತ್ತು ಜಾನಕಿ ಮನಸ್ಸು. ಅವಳು ಡಿಸಿಯಾಗಿ ಅಧಿಕಾರಕ್ಕೆ ಬಂದಲ್ಲಿನಿಂದ ಸ್ವಂತ ಯೋಚನೆಗೆ ಸಮಯವೇ ಇರಲಿಲ್ಲ. ವೃತ್ತಿ ಜೀವನದಲ್ಲಿ ಏರುಗತಿಯ ಪ್ರಗತಿಯನ್ನ, ಸಾಧನೆಯನ್ನ ಸಾಧಿಸುವ ಗುರಿಯನ್ನ ಬೆನ್ನು ಹತ್ತಿ ಹೊರಟಿದ್ದಳು. ಕೆಲಸದ ಮಧ್ಯೆ ಸ್ವಂತದ ಯೋಚನೆ ಎಂದರೆ ಅದು ಮಗಳ ಬಗ್ಗೆ ಮಾತ್ರ. ಆದರೆ ಆ ಚಿಂತೆ ಕೂಡ ಅತಿಯಾಗಿ ಕಾಡಲು ಸುಮಾ ಮತ್ತು ಶಿವರಾಮ ಬಿಟ್ಟಿರಲಿಲ್ಲ. ಜೊತೆಗೆ ರಂಗಮ್ಮನ ಸಹಕಾರದಿಂದ ಎರಡನ್ನ ಸಲೀಸಾಗಿ ನಿಭಾಯಿಸುತ್ತಿದ್ದಳು ಜಾನಕಿ. ರಘುವಿನ ಬಗ್ಗೆ ಯೋಚಿಸುತ್ತಿರಲಿಲ್ಲ ಎನ್ನುವುದಕ್ಕಿಂತ ಅವನ ನೆನಪುಗಳನ್ನ ಅತ್ತಿಕ್ಕಿದ್ದಳು. ತನ್ನ ಮತ್ತು ಮಗುವಿನ ಜೀವನದ ಭದ್ರ ಬುನಾದಿಗೆ ಬೇಕಾದ ಗಟ್ಟಿ ನಿರ್ಧಾರಕ್ಕೆ ಅಂಟಿಕೊಂಡಿದ್ದಳು. ರಘು ಬಂದು ಜಾನಕಿ ಎಂದು ಕರೆದರೆ ಕರಗಿ ಹೋಗಿ ಬಿಡುತ್ತೇನೆ ಎನ್ನುವ ಅನುಮಾನ ಅವಳನ್ನ ಕಾಡತೊಡಗಿತು. ಜೊತೆಗೆ ಒಬ್ಬ ತಾಯಿಯಾಗಿ ನಿಂತು ಯೋಚಿಸಿದಾಗ ತನ್ನ ಮಗುವಿಗೆ ಅಪ್ಪನ ಆಸರೆಯ ಅಗತ್ಯವಿದೆ ಅನಿಸುತ್ತಿತ್ತು. ಅಲ್ಲದೆ ಅತ್ತೆ ಮಾವ ಅವಳಿಗಾಗಿ ಹೆಚ್ಚಿನದ್ದನ್ನೇ ನೀಡಿದ್ದರು. ಮನದ ಮೂಲೆಯಲ್ಲಾದರೂ ಅವರಿಗೆ ಮಗನ ಮೇಲಿನ ಮಮಕಾರ ಇರದೇ ಇರಲು ಸಾಧ್ಯವೇ? ಇಷ್ಟೆಲ್ಲ ಕೊಟ್ಟ ಅವರ ಕಣ್ಣೆದುರು ತಂದೆ ತಾಯಿಯ ಮನಸ್ಸಿನ ನೆಮ್ಮದಿಗಾಗಿ ರಘುವನ್ನ ಒಪ್ಪಿಕೊಂಡು ಬಿಡರೆ, ಗಂಡ ಬಿಟ್ಟವಳು, ಗಂಡನಿಂದ ದೂರ ಇರುವವಳು ಎನ್ನುವ ನಿಂದನೆ ಮಾತುಗಳಿಗಿಂತ ಹೆಸರಿಗಾದರೂ ಗಂಡ ಇದ್ದಾರೆ ಸಮಾಜದಲ್ಲಿ ಗೌರವ ಅಲ್ಲವೇ? ಎಷ್ಟೊಂದು ಪ್ರಶ್ನೆಗಳು. ಹಾಗೆಂದು ಎಷ್ಟು ದಿನ ತಾನು ರಘುವನ್ನ ನಿರೀಕ್ಷಿಸಲು ಸಾಧ್ಯ? ಮಾತಾಡದೇ ಇರಲು, ಕದ್ದು ಮುಚ್ಚಿ ಓಡಾಡಲು ಸಾಧ್ಯ? ಜಾನಕಿಗೆ ತಲೆ ಸಿಡಿಯತೊಡಗಿತು. ಹಾಗೆಯೇ ತನ್ನ ಕುರ್ಚಿಯಲ್ಲಿ ಹೊರಗೆ ಕುಳಿತು ತಾನು ಅಂದು ನೋಡಬೇಕಾಗಿದ್ದ ಕಡತಗಳನ್ನ ಬದಿ ಸೇರಿದಳು. ಅದೇ ಸಮಯಕ್ಕೆ ಸರಿಯಾಗಿ ಸುಮಾ ಮತ್ತು ಶಿವರಾಮ ಜಾನಕಿ ಕೋಣೆಯನ್ನ ಪ್ರವೇಶಿಸಿದ್ದರು. ಜಾನಕಿಯ ಮನೋವಿಪ್ಲವವನ್ನ ಅವರು ಅರ್ಥ ಮಾಡಿಕೊಂಡಿದ್ದರು. ಸುಮಾ ಮತ್ತು ಶಿವರಾಮ ಅವಳ ಮಂಚದ ಮೇಲೆ ಕುಳಿತರು. ಸುಮಾ ಮಾತು ಪ್ರಾರಂಭಿಸಿದರು. ಜಾನಕಿ, ನಿನ್ನ ಯೋಚನೆ ನಮಗೆ ಅರ್ಥವಾಗುತ್ತದೆ. ನಾವು ಸಾಕಷ್ಟು ವಿಚಾರ ಮಾಡಿದ್ದೇವೆ. ಒಂದು ಕಾಲದಲ್ಲಿ ಹೆಣ್ಣು ಮಗು ಬೇಕೆನ್ನುವ ಆಸೆ ಅತಿಯಾಗಿತ್ತು. ನೀನು ಹೊಟ್ಟೆಯಲ್ಲಿ ಹುಟ್ಟಿಲ್ಲ ನಿಜ, ಆದರೆ ಸ್ವಂತ ಮಗಳಿಗಿಂತ ಹೆಚ್ಚು ನಮಗೆ. ಜಾನಕಿ, ನಿನ್ನ ಯೋಚನೆ ನಮಗೆ ಅರ್ಥವಾಗುತ್ತದೆ. ನಾವು ಸಾಕಷ್ಟು ವಿಚಾರ ಮಾಡಿದ್ದೇವೆ. ಒಂದು ಕಾಲದಲ್ಲಿ ಹೆಣ್ಣು ಮಗು ಬೇಕೆನ್ನುವ ಆಸೆ ಅತಿಯಾಗಿತ್ತು. ನೀನು ಹೊಟ್ಟೆಯಲ್ಲಿ ಹುಟ್ಟಿಲ್ಲ ನಿಜ, ಆದರೆ ಸ್ವಂತ ಮಗಳಿಗಿಂತ ಹೆಚ್ಚು ನಮಗೆ. ರಘುವನ್ನ ಪ್ರೀತಿಯಿಂದ ಬೆಳೆಸಿದ್ದೆ, ದಾರಿ ತೋರಿಸಿದ್ದೆ. ಎಲ್ಲಾ ಸದ್ಗುಣಗಳನ್ನ ಒತ್ತಿರುವ ಶ್ರೀರಾಮಚಂದ್ರನಂತೆ ಆಗಲಿ ಎಂದು ಆಶಿಸಿದ್ದೆ. ಅವನು ಅದೆಲ್ಲವನ್ನ ಮಣ್ಣುಪಾಲು ಮಾಡಿದ. ಕೊನೆಗಾಲದಲ್ಲಿ ನಮ್ಮ ಆಸರೆಯಾಗಿ ನಿಲ್ಲುತ್ತಾನೆ. ತನ್ನದೇ ಪುಟ್ಟ ಸಂಸಾರದ ತೇರನ್ನ ಎಳೆದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ನಿಲ್ಲುತ್ತಾನೆ ಎನ್ನುವ ಆಸೆಗಳೆಲ್ಲ ಕರಗಿಸಿದ್ದಾನೆ. ಈಗ ಅವನಿಗೆ ಜ್ಞಾನೋದಯವಾಗಿದೆ. ಹೆಂಡತಿಯ ಬೆಲೆ ತಿಳಿದಿರುವಂತೆ ಕಾಣುತ್ತಿದೆ. ಒಬ್ಬ ತಾಯಿಯಾಗಿ ನಿಜವಾಗಿ ನನ್ನ ಮನಸ್ಸು ಮಿಡಿಯುತ್ತಿದೆ. ಪಶ್ಚಾತ್ತಾಪದಿಂದ ಬೆಂದು ಹೋಗಿರುವುದು ಅವನ ಮುಖ ನೋಡಿದರೆ ತಿಳಿಯುತ್ತದೆ. ಆದರೆ ನಿನ್ನ ಸ್ಥಾನದಲ್ಲಿ ನಿಂತು ನೋಡಿದರೆ ನಿನ್ನ ಬೇಗುದಿಯಲ್ಲಿ ಅರ್ಥೈಸಬಲ್ಲೆ. ಹೆಂಡತಿಯಾದ ನಿನಗೆ ಅವನು ಮಾಡಿದ್ದು ಅಕ್ಷಮ್ಯ ಅಪರಾಧ. ಬಹುಶಃ ನಿನ್ನ ತಾಯಿಯಾಗಿ ನಿಂತಾಗ ಅವನ ಪ್ರವೇಶ ನಿನ್ನ ಜೀವನದಲ್ಲಿ ಅಗತ್ಯವಿಲ್ಲ. ನಿನಗಾಗಿಯೇ ಏನೇ ನಿರ್ಧಾರ ತೆಗೆದುಕೊಂಡರೂ ನಮ್ಮ ಸಹಮತವಿದೆ ಎಂದರು. ಶಿವರಾಮ ಸಹ, ಮಗಳೇ, ಅಂದು ಉಚ್ಚಿಯಂತೆ ವರ್ತಿಸುತ್ತಿದ್ದ ನಿನ್ನ ವರ್ತನೆಗೆ ನಾವು ಕಂಗೆಟ್ಟಿದ್ದೆವು. ನಿನಗೆ IAS ಮಾಡಲು ಅಷ್ಟು ಉತ್ತೇಜಿಸಿದ್ದಕ್ಕೂ ಅದಕ್ಕೆ. ನಿನ್ನ ಸ್ವಂತ ಶಕ್ತಿಯಿಂದ ನೀನು ಜೀವನ ಸಾಗಿಸಬೇಕಾದದ್ದು ಅನಿವಾರ್ಯವಿತ್ತು. ಆಗ ರಘು ಮತ್ತೆ ಬರಬಹುದು ಎನ್ನುವ ಕಲ್ಪನೆ ಕೂಡ ನಮಗಿರಲಿಲ್ಲ. ಆದರೆ ರಘು ಬಂದ ಕೂಡಲೇ ನಾವು ಅವನನ್ನೇ ಬೆಂಬಲಿಸುತ್ತೇವೆ ಎಂದು ತಿಳಿದುಕೊಳ್ಳಬೇಡ.
ನಿನ್ನ ಸ್ವಾತಂತ್ರ್ಯ ನಿನಗಿದೆ. ನೀನು ಯಾವುದೇ ನಿರ್ಧಾರಕ್ಕೆ ಬಂದರೂ ನೀನು ನಮ್ಮ ಮಗಳು. ನಿಧಾನವಾಗಿ ಯೋಚಿಸಿ ನಿರ್ಧಾರಕ್ಕೆ ಬಾ ಎಂದರು. ಎಲ್ಲಾ ಮಾತುಗಳನ್ನು ಕೇಳಿದ ಜಾನಕಿ ನಿಧಾನವಾಗಿ, ಮಾವ, ಇನ್ನೆರಡು ದಿನ ತುಂಬಾ ಕೆಲಸವಿದೆ. ನಾಡಿದ್ದು ಗುರುವಾರ ಅವರ ಬಳಿ ಮಾತಾಡುತ್ತೇನೆ. ಅದನ್ನೂ ಹೇಳಿಬಿಡಿ. ನಿಮ್ಮ ಪ್ರೀತಿಯ ಸಲುಗೆಯಲ್ಲಿ ಒಂದು ಸಹಾಯ ಕೇಳುತ್ತಿದ್ದೇನೆ. ಬೇರೆ ಎಷ್ಟೋ ಜನ ಅತ್ತೆ ಮಾವ ಮಾಡದ ತಪ್ಪಿಗೆ ಸೊಸೆಯನ್ನ ದೋಷಿಸಿ ಮಗನನ್ನೇ ಬೆಂಬಲಿಸಿ ಕೊಡಬಾರದ ಕಷ್ಟ ಕೊಡುವುದನ್ನ ನಾನು ಕೇಳಿದ್ದೇನೆ. ಈ ಜೀವನ ನೀವು ಕೊಟ್ಟ ಭಿಕ್ಷೆ. ನಮ್ಮ ಭಿನ್ನಾಭಿಪ್ರಾಯ ನಾವು ಮಾತನಾಡಿಕೊಳ್ಳುತ್ತೇವೆ. ಏನೇ ಮಾಡಿದರೂ ಅವರು ನಿಮ್ಮ ಮಗ. ನೀವು ಅವರೊಂದಿಗೆ ಮಾತಾಡದೆ ಇರಬೇಡಿ ಎಂದಳು. ಆ ಕ್ಷಣದಲ್ಲಿ ಅಲ್ಲಿ ಮಾನವೀಯತೆಯ ಮೆರುಗು ಹೆಚ್ಚಿತ್ತು. ಜಾನಕಿಯ ಒಳ್ಳೆತನವನ್ನ ಅವರು ಮತ್ತು ಅತ್ತೆ ಮಾವ ಔದಾರ್ಯವನ್ನ ಪರಸ್ಪರ ಗೌರವಿಸಿದರು. ಸರಿಯಮ್ಮ, ನೀನು ಮಲಗು, ರಘುಗೆ ಹೇಳ್ತೀನಿ, ನೀವು ಮಾತಾಡಿಕೊಳ್ಳಿ ಎಂದು ಹೇಳಿದ ಶಿವರಾಮ ಸುಮ ಜೊತೆ ಹೊರ ನಡೆದರು. ಜಾನಕಿ ಅವರು ಹೋದ ಕಡೆಯೇ ನೋಡುತ್ತಾ ಮನಸ್ಸಿನಲ್ಲಿಯೇ ಅವರ ಒಳ್ಳೆಯತನಕ್ಕೆ ನಮಸ್ಕರಿಸಿದಳು. ಜಾನಕಿ ಮನಸ್ಸು ಇನ್ನೂ ಗೊಂದಲದ ಗೂಡಾಗಿತ್ತು. ಯಾವುದೇ ನಿರ್ಧಾರಕ್ಕೆ ಬರಲು ಅಷ್ಟು ಸುಲಭ ಸಾಧ್ಯವಿರಲಿಲ್ಲ. ಅಲ್ಲದೆ ಕಚೇರಿ ಕೆಲಸಗಳು ತುಂಬಾ ಬೇಗ ಮುಗಿಸಬೇಕಾದ ಅನಿವಾರ್ಯತೆ ಇತ್ತು. ಮಾನಸಾಳ ನೆನಪಾಯಿತು. ಅವಳ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರಬಹುದೇನೋ ಎಂದುಕೊಂಡಳು. ಮಾನಸಳಿಗೆ ಕರೆ ಮಾಡಿ ಸಂಜೆ ಸಿಗಲು ಹೇಳಿ ಹೆಚ್ಚು ಮಾತಿಗೆ ನಿಲ್ಲದೆ ಮಾರನೇ ದಿನ ಬೆಳಿಗ್ಗೆ ಬೇಗ ಕಚೇರಿಗೆ ಹೋಗಿಬಿಟ್ಟಳು. ಡೈನಿಂಗ್ ಟೇಬಲ್ಗೆ ಬಂದ ಸುಮಾ ಮತ್ತು ಶಿವರಾಮ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು. ಜಾನಕಿ ಅಲ್ಲಿ ತಿಂಡಿಗೆ ನಿಂತಿದ್ದರೆ ರಘು ಸಿಕ್ಕರೆ ಮಾತಾಡದೆ ಇರುವಂತಿಲ್ಲ ಎನಿಸಿ ಜಾನಕಿ ಬೇಗ ಮನೆಯಿಂದ ಹೊರಟಿದ್ದಾಳೆಂಬ ಸತ್ಯ ಇಬ್ಬರಿಗೂ ಅರಿವಿತ್ತು. ನಿಧಾನವಾಗಿ ತಟ್ಟೆಗೆ ತಿಂಡಿ ಬಿಡಿಸುತ್ತಿರುವಾಗ ರಘು ಅಲ್ಲಿಗೆ ಬಂದ. ಗಡಿಯಾರದ ಟಿಕ್ ಟಿಕ್ ಶಬ್ದ ಬಿಟ್ಟು ಬೇರೇನು ಕೇಳದಷ್ಟು ನಿಶಬ್ದ. ರಘು ಕುರ್ಚಿಯನ್ನೆಲ್ಲೆದು ಕುಳಿತುಕೊಂಡ. ಸುಮ ಬಡಿಸುತ್ತಿರುವುದನ್ನ ನಿಲ್ಲಿಸಿ ಒಂದು ಹೆಜ್ಜೆ ಮುಂದಿಟ್ಟರು. ಶಿವರಾಮ ಅವರ ಕೈ ಹಿಡಿದು ತಡೆದ. ಕಣ್ ಸನ್ನೆ ಮಾಡಿ ಕುಳಿತುಕೊಳ್ಳಲು ಸೂಚಿಸಿದರು. ಒಲ್ಲದ ಮನಸ್ಸಿನಲ್ಲಿ ಕುಳಿತರು ಸುಮ. ರಘು ನಿಧಾನವಾಗಿ ಒಮ್ಮೆ ಗಂಟಲು ಸರಿ ಮಾಡಿಕೊಂಡು ಅಮ್ಮ, ಅಪ್ಪ ಎಂದಾಗ ಇಬ್ಬರು ಪರಸ್ಪರ ನೋಡಿಕೊಂಡು ಗಂಭೀರರಾದರು. ರಘು ಪ್ರಾರಂಭಿಸಿದ. ನನಗೆ ಗೊತ್ತಿದೆ, ನಾನು ಮಾಡಿದ್ದು ಅಕ್ಷಮ್ಯ ಅಪರಾಧ. ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದೇನೆ. ನೀವು ಹಾಕಿದ ಗೆರೆಯನ್ನ ದಾಟಿ ಸಭ್ಯತೆಯ ಎಲ್ಲೆ ಮೀರಿ ವರ್ತಿಸಿದ್ದೇನೆ. ಒಂದು ಅವಕಾಶ ಕೊಡಿ ಮಾತಾಡೋಕೆ ಎಂದ. ಏನೋ ಪ್ರತಿಕ್ರಿಯೆ ಬರೆದಿದ್ದಾಗ ಬೇಸರಿಸಿಕೊಳ್ಳದೆ ಮತ್ತೆ ಮುಂದುವರಿಸಿದ. ನಾನು ಜಾನಕಿಯನ್ನ ಪ್ರೀತಿಸಿದ್ದೆ ನಿಜ. ಅದೇನು ಮೋಹದಲ್ಲಿ ಬಿದ್ದೆ. ಅವಳ ನಗು ವರ್ತನೆ ಮನಸ್ಸನ್ನ ಆಕರ್ಷಿಸಿತು. ಆಸೆ ಪಾಶದಲ್ಲಿ ಬಿದ್ದಿದ್ದೆ. ಆ ವ್ಯಾಮೋಹದಲ್ಲಿ ಕಣ್ಣು ಕುರುಡಾಗಿತ್ತು. ಜಾನಕಿ ಬೇಡವಾಗಿದ್ದಳು ಎನ್ನುವುದಕ್ಕಿಂತ ನೀತ ಪ್ರಪಂಚವಾಗಿದ್ದಳು. ಹೆಚ್ಚು ಕಡಿಮೆ 2 ವರ್ಷಗಳು ಅದ್ಯಾವುದೋ ಲೋಕದಲ್ಲಿ ಹಳೆಯ ರಘುವನ್ನ ಮರೆಮಾಚಿ ಹೊಸ ರಘುವಾಗಿದ್ದೆ. ಅದೊಂದು ಮಾಯಾ ಪ್ರಪಂಚ. ನನ್ನ ಬುದ್ಧಿ ಅದಹಗೆ ಸ್ಥಿಮಿತಗೊಳಿದುಕೊಂಡಿತ್ತೋ ಈಗಲೂ ಅರ್ಥವಾಗುತ್ತಿಲ್ಲ. ಈಗ ಅನಿಸುತ್ತಿದೆ ಅದು ನನ್ನದಲ್ಲದ ಒಂದು ಪ್ರಪಂಚ. ಕಟ್ಟುಪಾಡುಗಳಿಲ್ಲದ ಬದುಕುವುದು ಸ್ವರ್ಗ ಎಂದುಕೊಂಡಿದ್ದೆ. ಅದೊಂದು ನರಕ ಎಂದು ಈಗ ಭಾಸವಾಗುತ್ತಿದೆ. ಮೊದಲಿಗೆ ಎಲ್ಲವೂ ಚಂದವಿತ್ತು. ಆದರೆ ಕಲಿತ ಸಂಸ್ಕಾರ ಈಗ ಮನಸ್ಸನ್ನ ಚುಚ್ಚುತ್ತಿದೆ. ನಾನು ಆಗೆಲ್ಲ ಮಾಡಬಾರದಿತ್ತು. ಅವಳು ಬೇರೊಬ್ಬನ ಹಿಂದೆ ಓಡಾಡುತ್ತಿದ್ದಾಗ ಹೃದಯ ಒಡೆದೇ ಹೋದೆ ಭಾವನೆ. ನಿಜ, ನನ್ನ ವರ್ತನೆಯಿಂದ ಜಾನಕಿಗೆ ಆಗ ಎಷ್ಟು ನೋವಾಗಿರಬಹುದು ಅಲ್ವಾ? ತಪ್ಪಾಗಿದೆ, ಕ್ಷಮಿಸಿಬಿಡಿ ಎಂದು ಕೇಳುವ ಅರ್ಹತೆಯನ್ನ ಕೂಡ ನಾನು ಕಳೆದುಕೊಂಡಿದ್ದೇನೆ ಗೊತ್ತು. ಆದರೆ ಒಂದು ಅವಕಾಶ ನೀಡಿಬಿಡಿ. ಒಳ್ಳೆಯ ಗಂಡನಾಗಿ ಮಗನಾಗಿ ಇದ್ದು ಬಿಡುತ್ತೇನೆ ಎಂದ. ಬಹುಶಃ ಇಬ್ಬರು ಇದನ್ನ ನಿರೀಕ್ಷಿಸಿದ್ದರು. ಸುಮಾ ಕಣ್ಣಲ್ಲಿ ದೃಢತೆ ಇತ್ತು. ಅವರು ಮಾತಾಡಲು ಶುರು ಮಾಡಿದರು. ನೋಡು, ನಮ್ಮಿಬ್ಬರಲ್ಲಿ ಯಾರು ಮಾತಾಡಿದರೂ ಒಂದೇ. ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ, ಸಂತೋಷ. ಆದ್ರೆ ತಪ್ಪನ್ನೆಲ್ಲ ಒಪ್ಪಿಕೊಂಡು ಅಪ್ಪಿಕೊಳ್ಳುವ ಇಷ್ಟ ನಮ್ಮಿಬ್ಬರಿಗೂ ಇಲ್ಲ. ನೀನು ನಮ್ಮಿಬ್ಬರಿಗೂ ದ್ರೋಹ ಮಾಡಿದ್ದರೆ ಕ್ಷಮಿಸಿ ಬಿಡಬಹುದಿತ್ತೇನೋ. ಆದರೆ ನೀನೇ ಒಪ್ಪಿಕೊಂಡು ಕರೆದುಕೊಂಡು ಬಂದ ಹೆಣ್ಣು ಮಗಳು ಅವಳು. ಬೇರೆ ಯಾರೇ ಆದರೂ ನಮಗೂ ಇಂಥ ಹೆಣ್ಣು ಮಗಳು ಬೇಕು ಎಂದು ಬೇಡಿಕೊಳ್ಳಬೇಕೆನ್ನುವಷ್ಟು ಗುಣವಂತೆ. ನೀನೇನು ನಿನ್ನಿಷ್ಟ ಬಂದಂತೆ ಬೇರೆಯವಳ ಸೆರಗೆ ಹಿಂದೆ ಹೋಗಿಬಿಟ್ಟೆ. ಬಸುರಿ ಹೆಣ್ಣು ಮಗಳ ಅಂತರ್ಯ ಅರಿವಾದಷ್ಟು ಕ್ರೂರಿಯಾದನಲ್ಲ ನನ್ನ ಮಗ ಎಂದು ನಾನು ಅದೆಷ್ಟು ಪರಿತಪಿಸಿದ್ದೇನೋ ನನಗೆ ಗೊತ್ತು. ಈಗ ನಿನಗೆ ಅರಿವಾಗಿದೆ ಎಂದು ಮರಳಿ ಬಂದರೆ ಒಪ್ಪಿಲೇಬೇಕೆಂಬ ನಿಯಮವಿಲ್ಲ. ಒಬ್ಬ ತಾಯಿಯಾಗಿ ನಾನು ನಿನ್ನ ಕ್ಷಮಿಸಿ ಬಿಡಬಹುದು. ಆದರೆ ಜಾನಕಿಯ ತಾಯಿಯ ಸ್ಥಾನದಲ್ಲಿ ನಿಂತು ನೋಡಿದರೆ ನಿನ್ನನ್ನು ಮಾತನಾಡಿಸುವುದೇ ತಪ್ಪು ಎನಿಸುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಈಗ ನಾವು ನಿನ್ನ ಕ್ಷಮಿಸಿ ಬಿಡುವುದು ದೊಡ್ಡ ವಿಷಯವಲ್ಲ. ಆದರೆ ದೊಡ್ಡವರಾಗಿ ನ್ಯಾಯದ ಪರ ನಿಲ್ಲಬೇಕಾದ ನಾವು ಮಗನೆಂಬ ವ್ಯಾಮೋಹಕ್ಕೆ ಕಣ್ಣು ಬಿದ್ದು ನಿನ್ನ ಒಪ್ಪಿಕೊಂಡರೆ ಅದು ಬೇರೆಯವರಿಗೆ ತಪ್ಪು ಸಂದೇಶ ರವಾನಿಸಿದಂತಾಗುತ್ತದೆ. ನಿನ್ನಂತ ಮಗನ ಪರವಾಗಿ ನಿಂತು ನಿನ್ನ ಒಬ್ಬನ ದೃಷ್ಟಿಯಲ್ಲಿ ಒಳ್ಳೆಯರಾಗುವುದಕ್ಕಿಂತ ಕೆಟ್ಟವರೆನಿಸಿದರೂ ಪರವಾಗಿಲ್ಲ. ಬೇರೆಯವರಿಗೆ ಮಾದರಿಯಾಗಿ ಇರಬೇಕೆಂದು ನಿರ್ಧರಿಸಿದ್ದೇವೆ ಎಂದರು. ರಘು ಮಾನಸಿಕವಾಗಿ ಆಘಾತಗೊಂಡ. ಸ್ವಂತ ತಾಯಿ ಅಷ್ಟು ಕಠಿಣವಾಗಿ ಮಾತಾಡಿದಾಗ ಅವನಿಗೆ ಬೇರೆ ದಾರಿ ಇದೆ ಎಂದು ಕೂಡ ಅನಿಸಲಿಲ್ಲ. ಕಾದ ಗಾಯದ ಮೇಲೆ ಬರೆ ಎಳೆದಂತೆ ಶಿವರಾಮ ಅವರು, ನೋಡು ರಘು, ಈ ಮನೆ ಪಿತ್ರಜಿತ. ನನ್ನ ಕಾಲಾನಂತರದಲ್ಲಿ ಇದು ನಿನಗೆ ಸೇರುತ್ತದೆ. ಪಿತ್ರಜಿತ ಜಾಮೀನು ಸಹ. ನನ್ನ ಸ್ವರ್ಚರ್ಜಿಂದ ಆಸ್ತಿಯಲ್ಲಿ ಅರ್ಧ ಭಾಗ ಜಾನಕಿಗೆ, ಇನ್ನು ಕಾಲು ಭಾಗ ನಿನಗೆ. ಮತ್ತೆ ಉಳಿದಿದ್ದು ಸೈನ್ಯದ ನಿಧಿಗೆ
ಉಯ್ಯಾಲು ಮಾಡಿದ್ದೇನೆ. ನೀನಿಲ್ಲಿ ನೆಮ್ಮದಿಯಿಂದ ಇರಬಹುದು, ಆದರೆ ನಮ್ಮಿಂದ ಹೆಚ್ಚು ನಿರೀಕ್ಷಿಸಬೇಡ. ನಮಗೆ ನಿನ್ನ ನಡವಳಿಕೆಗೆ ನಾವು ಕಾರಣವೇನು ಎನ್ನುವ ಪಾಪ ಪ್ರಜ್ಞೆ ಇಲ್ಲದಿದ್ದರೆ ನಾವು ಕೊಟ್ಟ ವಿದ್ಯೆ ಸಂಸ್ಕಾರ ನಿನ್ನನ್ನು ಹೀಗೆ ಮಾಡದಂತೆ ತಡೆಯಬೇಕಿತ್ತು. ಆದರೆ ಅದು ಸಾಧ್ಯವಾಗಿಲ್ಲ. ಆ ಅಪರಾಧದ ಪ್ರಾಯಶ್ಚಿತ್ತದ ಒಂದು ಭಾಗ ಜಾನಕಿಯ ಜೀವನವನ್ನ ರೂಪಿಸಲು ಕಾರಣ. ಒಂದು ಹೆಣ್ಣು ಮಗಳ ತಂದೆಯಾಗಿದ್ದರೆ ಖಂಡಿತ ನಿನ್ನ ಮತ್ತೆ ಜಾನಕಿಯ ಭೇಟಿಗೆ ಅವಕಾಶವನ್ನ ಕೊಡುತ್ತಿರಲಿಲ್ಲ. ಆದರೆ ಆಕೆಯೇ ಹೇಳಿದ್ದಾಳೆ, ಈ ಗುರುವಾರ ಆಕೆಯ ಜೊತೆ ನೀನು ಮಾತಾಡಬಹುದು. ಒಂದನ್ನ ಸ್ಪಷ್ಟವಾಗಿ ನೆನಪಿಟ್ಟುಕೋ, ನಾವು ನಿನ್ನ ಈ ವಿಷಯದಲ್ಲಿ ಮಧ್ಯವರ್ತಿಗಳಲ್ಲ. ಅವಳಾಗಿ ಒಪ್ಪಿಕೊಂಡರೆ ನಿನ್ನ ಸುಕೃತವಷ್ಟೇ ಎಂದು ಹೇಳಿ ಅವನ ಮರುಮಾತಿಗೂ ಕಾಯದೆ ಇಬ್ಬರು ಎದ್ದು ನಡೆದರು. ರಘು ಖಂಡಿತವಾಗಿಯೂ ಈ ತರಹದ ಪ್ರತಿಕ್ರಿಯೆ ನಿರ್ಲಕ್ಷಿಸಿರಲಿಲ್ಲ. ಲೋಕರೂಢಿಯಂತೆ ಮಗನ ತಪ್ಪನ್ನ ಮನ್ನಿಸಿ ಜಾನಕಿ ಮತ್ತು ತನ್ನ ನಡುವಿನ ಅಂತರ ತೊಡೆದು ರಾಜಿ ಸಂಧಾನಕ್ಕೆ ಅನುವು ಮಾಡುತ್ತಾರೇನೋ ಎಂದು ನಂಬಿದ್ದ. ಅವನ ಎಣಿಕೆಗಳೆಲ್ಲ ತಲೆಕೆಳಗಾಗಿತ್ತು. ಜಾನಕಿಯ ಬಗ್ಗೆ 1000 ಪ್ರಶ್ನೆಗಳು ಹಾಗೆಯೇ ಕುಣಿಯುತ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ಈ ರೀತಿಯ ವಿರೋಧಗಳ ನಡುವೆ ತಾನು ಹೇಗೆ ಜೀವಿಸಲು ಸಾಧ್ಯ ಎನ್ನುವುದೇ ಕೊರೆಯುತ್ತಿತ್ತು. ಒಂದೇ ಒಂದು ಭರವಸೆಯಾಗಿ ಜಾನಕಿ ಅವನನ್ನ ನೋಡಲು ಒಪ್ಪಿದ್ದು ಅವನಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಂಬಿಕೆ ಹುಟ್ಟಿಸಿತ್ತು. ಉಸಿರುಗಟ್ಟುವ ವಾತಾವರಣದಲ್ಲಿ ಜಾನಕಿ ಭೇಟಿಯ ಬಗ್ಗೆ ತಿಳಿದು ಧೈರ್ಯವಾಗಿತ್ತು. ಹೇಗಾದ್ರೂ ಮಾಡಿ ಒಪ್ಪಿಸಿಕೊಳ್ಳಬೇಕು. ಆಗ ಅಪ್ಪ ಅಮ್ಮ ಕೂಡ ನನ್ನನ್ನು ಒಪ್ಪುತ್ತಾರೆಂದು ಭಾವಿಸಿದ. ಕೌಂಟ್ ಡೌನ್ ಶುರುವಾಗಿತ್ತು. ಜಾನಕಿಯ ಭೇಟಿಗೆ 2 ದಿನ ಬಾಕಿ ಇತ್ತು. ರಘು ದುರ್ದಾನ ತೆಗೆದುಕೊಂಡವನಂತೆ ಕೋಣೆಗೆ ಹಿಂದಿರುಗಿದ್ದ. ತಪ್ಪು ಒಪ್ಪಿಕೊಂಡರೂ ಕ್ಷಮಿಸಬಾರದಿತ್ತೆ ಎಂದೆನಿಸಿತ್ತು. ಆಫೀಸಿನ ಕೆಲಸ ಮನೆಗೂ ತಂದಿದ್ದ. ರಜೆ ಸಿಗದ ಕಾರಣ ವರ್ಕ್ ಫ್ರಮ್ ಹೋಮ್ ಎಂದು ಹೇಳಿಕೊಂಡು ಇಲ್ಲಿಗೆ ಬಂದಿದ್ದ. ಆದರೆ ಕೆಲಸ ಮಾಡಲು ಎಷ್ಟೇ ಪ್ರಯತ್ನಿಸಿದರೂ ಅವನಿಗೆ ಏಕಾಗ್ರತೆಯಿಂದ ಏನೂ ಮಾಡಲಾಗುತ್ತಿರಲಿಲ್ಲ. ತಲೆ ಒತ್ತಿ ಹಿಡಿದುಕೊಂಡು ಲ್ಯಾಪ್ಟಾಪ್ ಮುಚ್ಚಿಟ್ಟು ಸುಮ್ಮನೆ ಕಿಟಕಿ ನೋಡುತ್ತಾ ಕುಳಿತ. ಸ್ವಲ್ಪ ಕುಡಿದರೆ ಮನಸ್ಸಿಗೆ ಹಿತವಾಗುತ್ತಿತ್ತೇನೋ ಎನಿಸಿತು. ನಿಜ, ಅವನು ಇಲ್ಲಿಗೆ ಬಂದ ಮೇಲೆ ಕುಡಿದಿರಲಿಲ್ಲ. ಅದೇ ಮೊದಲಾಗಿದ್ದರೆ ಸಂಜೆ ಟೀ ಕಾಫಿ ಬದಲು ಬಾಟಲಿಗೆ ಕೈಗೆ ಬರುತ್ತಿತ್ತು. ಮೊದಲು ಸ್ಟೇಟಸ್ ತೋರಿಸಲು, 4 ಜನ ಜೊತೆ ತಾನು ಸಮಾನ ಎಂದು ತೋರಿಸಲು ಕುಡಿಯುತ್ತಿದ್ದ. ನೀತಾ ಬಂದ ಮೇಲೆ ಪಬ್ ಬಾರ್ಗಳ ಸುತ್ತಾಟ ಸರ್ವೇ ಸಾಮಾನ್ಯವಾಗಿ ಕುಡಿಯದೇ ಇರದ ದಿನ ಇರದೇ ಹೋಗಿತ್ತು. ತಂದೆ ತಾಯಿ ಮೊದಲು ಹೇಳಿಕೊಟ್ಟ ನೀತಿ ಪಾಠ ಗಾಳಿಗೆ ತೂರಿ ಹೋಗಿತ್ತು. ಈಗ ಕುಡಿಯೋಣವೆಂದರೂ ಈ ಊರಿನಲ್ಲಿ ತಂದೆಗಿರುವ ಗೌರವಕ್ಕೆ ಹೊರಗೆ ಹೋಗಿ ತರಲು ಅಸಾಧ್ಯ. ಇಷ್ಟಕ್ಕೂ ತಾನು ಯಾಕೆ ಕುಡಿಯಬೇಕು? ಸಿಗುವುದಾದರೂ ಏನು? ಗೊತ್ತು ಗುರಿ ಇಲ್ಲದ ಜೀವನದಲ್ಲಿ ಯಾರಿಗಾಗಿ ದುಡಿಯಬೇಕು, ಸಂಪಾದಿಸಬೇಕು? ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗನಾಗಲಿಲ್ಲ, ಇನ್ನು ಹೆಂಡತಿಗೆ ಒಳ್ಳೆಯ ಗಂಡನಾಗಲಿಲ್ಲ, ಸ್ವಂತ ಮಗುವಿಗೆ ನಾನ್ಯಾರು ಅನ್ನುವುದೇ ತಿಳಿದಿಲ್ಲ. ಈ ತರಹದ ಜೀವನ ಯಾಕೆ ಬೇಕು ಎಂದು ತನ್ನ ಮೇಲೆಯೇ ಮರುಕ ಹುಟ್ಟಿತ್ತು. ಜಾನಕಿ ಭೇಟಿಯಾದ ಮೇಲಷ್ಟೇ ಏನಾದ್ರೂ ನಿರ್ಧರಿಸೋಣ ಎಂದು ಮನಸ್ಸು ಗಟ್ಟಿ ಮಾಡಿಕೊಂಡ ರಘು. ಬೆಳಗ್ಗೆಯಿಂದ ಕೆಲಸದಲ್ಲಿ ಮುಳುಗಿ ಹೋಗಿದ್ದಳು ಜಾನಕಿ. ರಾತ್ರಿ 8ರ ಸಮಯದಲ್ಲಿ ಅಟೆಂಡರ್ ಬಂದು ಮಾನಸ ಅನ್ನೋರು ನೋಡೋಕೆ ಕಾಯ್ತಾ ಇದ್ದಾರೆ ಅಂದಾಗ್ಲೇ ಜಾನಕಿಗೆ ನೆನಪಾದದ್ದು. ಮಾನಸಲಿಗೆ ಬರೋಕೆ ಹೇಳಿದ್ದೆ ಎಂದು ಒಳಗೆ ಕಳಿಸಲು ಹೇಳಿ ಕುರ್ಚಿಗೆ ಹೊರಗೆ ಕೂತಾಳು ಜಾನಕಿ. ಮಾನಸಳಿಗೆ ಪ್ರೀತಿ ಜೊತೆಗೆ ಒಂದು ತೂಕ ಜಾಸ್ತಿ ಎನ್ನುವಷ್ಟು ಹೆಮ್ಮೆ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಜಾನಕಿಯನ್ನ ಸರಿಪಡಿಸಲು ಮಾಡಿದ ಪ್ರಯತ್ನ ಹಚ್ಚೆ ಫಲ ನೀಡಿತ್ತು. ಏನು ಡಿಸಿ ಸಾಹೇಬ್ ಮೇಡಮ್, ನನ್ನ ನೆನಪು ಮಾಡಿಕೊಂಡಿದ್ದೀರಾ? ಏನು ಕತೆ ಎಂದಳು ಒಳ ಬರುತ್ತಾಳೆ. ಜಾನಕಿ ಗಂಭೀರ ಮುಖಭಾವನೆ ಅವಳ ಮುಂದಿನ ಮಾತು ತಡೆಯಿತು. ಅಲ್ಲ, ಗಂಟೆ 8 ಪ್ರಣತಿ ಜೊತೆನೂ ಇರ್ಬೇಕು ಅಲ್ವಾ ನೀನು? ಮನೆಗೆ ಬಾ ಅಂದಿದ್ರೆ ಅಲ್ಲಿಗೆ ಬರ್ತಿದ್ದೆ ಎಂದ ಮಾನಸ ಕುರ್ಚಿ ಮುಂದೆ ಎಳೆದು ಕುಳಿತುಕೊಳ್ಳಬೇಕೆನ್ನುವಾಗ ಜಾನಕಿ ನಿಧಾನವಾಗಿ ಅಲ್ಲಿ ರಘು ಇದ್ದಾರೆ ಎಂದಳು ಸಪ್ಪೆಯಾಗಿ. ಮಾನಸ ಏನು ಎಂದಳು ಅಪ್ರಯತ್ನವಾಗಿ. ಆಕೆಗೆ ತಾನು ಕೇಳಿದ್ದು ಸುಳ್ಳಾಗಿರಲಿ ಎಂದು ಮನಸ್ಸಲ್ಲಿ ಹೇಳಿಕೊಂಡು ಮತ್ತೊಮ್ಮೆ ಕೇಳಿದಳು. ಮಾನಸ, ನಿಜ, ರಘು ಮತ್ತೆ ಮನೆಗೆ ಬಂದಿದ್ದಾರೆ. ನಾನು ಇನ್ನೂ ಮಾತಾಡಿಲ್ಲ. ನಿಜವಾಗಿ ನನಗೆ ಹೇಗೆ ಮಾತಾಡಿಸೋದು ಅನ್ನೋ ಗೊಂದಲವೇ ಇನ್ನೂ ಬಗೆಹರಿದಿಲ್ಲ. ಆದರೆ ಅತ್ತೆ ಮಾವ ಮಾತ್ರ ನನ್ನ ಪರವಾಗಿ ನಿಂತಿದ್ದಾರೆ ಎಂದು ನಡೆದ ವಿದ್ಯಮಾನವನ್ನ ಸವಿವರವಾಗಿ ತಿಳಿಸಿದಳು. ಮಾನಸಳ ಕಣ್ಣು ತುಂಬಿ ಬಂದಿತ್ತು. ಸುಮ ಮತ್ತು ಶಿವರಾಮರ ದೊಡ್ಡತನದ ಅರಿವು ಅವಳಿಗಿತ್ತು. ಜಾನಕಿಯನ್ನು ನೋಡಲು ಹೋಗುತ್ತಿದ್ದಾಗ ಅವರು ಅವಳನ್ನು ಸಹ ಸ್ವಂತ ಮನೆಯ ಮಗಳಂತೆಯೇ ನೋಡಿಕೊಳ್ಳುತ್ತಿದ್ದರು. ಜಾನಕಿಯ ವಿಷಯದಲ್ಲಿ ಅವರು ತುಂಬಾ ದೊಡ್ಡ ಪ್ರಯತ್ನವನ್ನೇ ಮಾಡಿದ್ದರು. ಆದರೆ ರಘು ಬಂದ ಮೇಲೆ ಇಷ್ಟು ನಿರ್ಧಾರ ತೆಗೆದುಕೊಂಡಿದ್ದು ಅವಳಿಗೆ ಅವರ ಮೇಲಿನ ಗೌರವ ಭಾವ ಮತ್ತಷ್ಟು ಹೆಚ್ಚಿಸಿತು. ನಿಧಾನವಾಗಿ, ಜಾನಕಿ, ನಮಗೆ ಗೊತ್ತು, ನೀನು ನನ್ನ ಅಭಿಪ್ರಾಯ ಕೇಳೋಕೆ ಕರೆಸಿಕೊಂಡಿದ್ದೆ. ನಿನ್ನ ನಿರ್ಧಾರ ಏನು ಎಂದು ನಾನು ಕೇಳುವುದಿಲ್ಲ. ನನ್ನ ಭಾವನೆಗಳನ್ನ ಅನಿಸಿಕೆಗಳನ್ನ ನಿನ್ನ ಮೇಲೆ ಹೇರುವ ಇಷ್ಟ ನನಗಿಲ್ಲ. ನೀನು ಏನೇ ನಿರ್ಧಾರ ತೆಗೆದುಕೊಂಡರೂ ನನ್ನ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ. ನಿನಗೆ ನಿನ್ನ ಜೀವನದ ನಿರ್ಧಾರ ತೆಗೆದುಕೊಳ್ಳುವ ಸಂಪೂರ್ಣ ಅಧಿಕಾರವಿದೆ. ಒಳ್ಳೆಯದಾಗಲಿ ಜಾನು ಎಂದು ಜಾನಕಿಯನ್ನ ಆಲಂಗಿಸಿ ಅಲ್ಲಿಂದ ಹೊರಟಳು. ಅಂದು ಕೆಲಸ ಮುಗಿಸಿ ತಡವಾಗಿ ಹಿಂದಿರುಗಿದ್ದಳು ಜಾನಕಿ. ಹೆಚ್ಚು ಹೊತ್ತು ಮಾತಿಗೆ ಸಿಗದೆ ಇರುವುದೇ ಒಳ್ಳೆಯದೆಂದು ನಿರ್ಧರಿಸಿ ಬಿಟ್ಟಿದ್ದಳು. ಆಕೆ ಮನೆಗೆ ಹಿಂದಿರುಗಿದಾಗ ಮಗು ಅಜ್ಜಿಯ ತೊಡೆ ಮೇಲೆ ಮಲಗಿಬಿಟ್ಟಿತ್ತು. ಸುಮ ಬಂದ ಸೊಸೆಗೆ ಕೈಕಾಲು ತೊಳೆದುಕೊಂಡು ಬರಲು ಹೇಳಿ ಅವಳು ತಯಾರಾಗುವ ವೇಳೆಗೆ ಕೋಣೆಗೆ ಊಟ ಕಳಿಸಿಕೊಟ್ಟಿದ್ದರು.
ಬೇಡವೆನ್ನದೆ ಅಲ್ಲೇ ಊಟ ಮಾಡುತ್ತಾ ಜಾನಕಿ ಯೋಚಿಸಿದಳು. ಎಷ್ಟು ಸೂಕ್ಷ್ಮ ವ್ಯಕ್ತಿತ್ವ ಅತ್ತೆಯದ್ದು. ತಾನಾಗೆ ರಘುವನ್ನ ಭೇಟಿಯಾಗುವುದನ್ನ ತಡೆಯುತ್ತಿದ್ದಾರೆ. ನಿಜಕ್ಕೂ ತಾನು ಪುಣ್ಯವಂತೆ ಎನಿಸಿತು. ಮಾರನೇ ದಿನ ಕಳೆದರೆ ರಘು ಮಾತಿಗೆ ಸಿಗುತ್ತಾನೆ. ಈ ಮೌನ ಯುದ್ಧಕ್ಕೆ ಒಂದು ವಿರಾಮ ಎಂದು ನಿಟ್ಟುಸಿರು ಬಿಟ್ಟು ಕೈ ತೊಳೆದು ಮಾರನೇ ದಿನದ ಕೆಲಸಕ್ಕೆ ಬೇಕಾದ ತಯಾರಿ ಮುಗಿಸಿ ಮಲಗಿದಳು. ಅಂದು ಅವಳಿಗೆ ವಿರಾಮರಹಿತ ಕೆಲಸವಿತ್ತು. ಸ್ವಲ್ಪವೂ ಯೋಚನೆಗೆ ಸಮಯ ಕೂಡ ಇರಲಿಲ್ಲ. ಎಲ್ಲ ಮುಗಿಸಿ ಮನೆಗೆ ಬರುವಾಗ ಗಂಟೆ 10 ಆಗಿತ್ತು. ಶಿವರಾಮ ಮಲಗಿದ್ದರು. ಸುಮ ಮಾತ್ರ ಜಾನಕಿಗಾಗಿ ಕಾಯುತ್ತಾ ಕುಳಿತಿದ್ದರು. ಅವಳು ಬಂದ ಕೂಡಲೇ ದಿನ ಹೀಗೆ ಕೆಲಸದಲ್ಲೇ ಮುಳುಗಿ ಹೋದರೆ ಕತೆ ಏನು ಎಂದರು ಕಕ್ಕುಲತೆಯಿಂದ. ಜಾನಕಿ ಅಲ್ಲೇ ಅವರ ಪಕ್ಕದಲ್ಲಿ ಕುಳಿತು ಭುಜಕ್ಕೆ ಒರಗಿದಳು. ಸುಮರ ಭುಜವನ್ನ ಒದ್ದೆ ಮಾಡುತ್ತಿತ್ತು. ಕಣ್ಣೀರು 1000 ಮಾತುಗಳನ್ನ ಆಡುತ್ತಿತ್ತು. ಜಾನು, ಇದೆಲ್ಲ ಒಂದು ಕಷ್ಟವೇ ಅಲ್ಲ. ತಪ್ಪು ಮಾಡಿರೋ ಅವನೇ ಅಷ್ಟು ನೆಮ್ಮದಿಯಿಂದ ಇರಬೇಕಾದ್ರೆ ತಪ್ಪೇ ಮಾಡದ ನೀನು ಹೀಗೆಲ್ಲ ಅಳುವುದಾದ್ರೂ ಯಾಕೆ? ಮನಸ್ಸಿಗೆ ಸಮಾಧಾನ ಮಾಡ್ಕೊ. ನಾಳೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಅರ್ಚನೆಗೆ ಹೆಸರು ಬರೆಸಿದ್ದೇನೆ. ನೀನು ಹೋಗು. ಅವನಿಗೆ ಅಲ್ಲೇ ಬಂದು ಮಾತಾಡಲು ಹೇಳುತ್ತೇನೆ. ನಾಳೆ ನೀನು ಏನೇ ಅವನಿಗೆ ಹೇಳಿದ್ರೂ ಚಿಂತೆ ಇಲ್ಲ. ನೀನು ನಮ್ಮ ಮಗಳು, ಜೊತೆ ನಾವಿದ್ದೇವೆ ಎಂದು ಸಮಾಧಾನ ಮಾಡಿ ಕಳಿಸಿದರು. ಜಾನಕಿಗೆ ರಾತ್ರಿ ನಿದ್ದೆ ಸುಳಿಯಲಿಲ್ಲ. ಬೇಡವೆಂದರೂ ರಘುವನ್ನ ಪ್ರೀತಿಸಿದ್ದು, ಮದುವೆಯಾಗಿದ್ದು, ಹಠಾತ್ ಅವನಲ್ಲಾದ ಬದಲಾವಣೆಗಳೇ ನೆನಪಾಗುತ್ತಿತ್ತು. ಮಗ್ಗಲು ಬಡಾಯಿಸುವುದರಲ್ಲೇ ಬೆಳಗು ಮಾಡಿದಳು. ಅಂತೂ ಗಂಟೆ 6 ಹೊಡೆದಾಗ ಅದನ್ನೇ ಕಾಯುತ್ತಿರುವಂತೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಹೊರಡಲು ತಯಾರಾಗಲು ಕನ್ನಡಿ ಮುಂದೆ ನಿಂತಾಗ ಯಾವ ಸೀರೆ ಉಡಲಿ ಎಂದು ಯೋಚಿಸಿದಳು. ನಂತರ ಅವಳಿಗೆ ನಗು ಬಂತು. ನಾನೇನು ಯಾರನ್ನು ಮೆಚ್ಚಿಸುವ ಅಗತ್ಯವಿಲ್ಲವಲ್ಲ. ಅಧಿಕಾರಕ್ಕೆ ಬಂದ ಮೇಲಿಂದ ಬಿಳಿ ಬಣ್ಣದ ಅಥವಾ ಅದೇ ಶೇಡ್ ಇರುವ ಕಾಟನ್ ಸೀರೆಗಳನ್ನಷ್ಟೇ ಉಪಯೋಗಿಸುತ್ತಿದ್ದಳು. ಸಿಕ್ಕಿದೊಂದು ತೆಗೆದು ಉಟ್ಟುಕೊಂಡು ರೆಡಿಯಾಗಿ ಹೊರಡುವಾಗ ಸುಮರ ಕಾಲಿಗೆ ನಮಸ್ಕರಿಸಿ ದೇವಸ್ಥಾನಕ್ಕೆ ಹೊರಟಳು. ಅಂದು ಅವಳು ತನ್ನ ಜೀವನದ ಮುಖ್ಯ ನಿರ್ಧಾರವನ್ನ ಪ್ರಕಟಿಸುವವಳಿದ್ದಳು. ದೇವರ ಮುಂದೆ ನಿಂತ ಜಾನಕಿ ಬರೀ ಕೈ ಮುಗಿದು ನಿಂತಳು. ಬೇಡುವುದಾದ್ರೂ ಏನು? ದೇವರನ್ನ ಬೇಡಿಕೊಂಡದ್ದೆಲ್ಲ ಆಗುವಂತಿದ್ದರೆ ಇಷ್ಟು ಹೊತ್ತಿಗೆ ನಾನು ರಘು ಒಳ್ಳೆಯ ಸಂಸಾರ ನಡೆಸುತ್ತಿದ್ವಿ ಅಲ್ವಾ ಅನಿಸಿತು. ಮೊದಲಿನಂತೆ ಆಕೆ ಸಾಮಾನ್ಯರಂತೆ ಓಡಾಡುವಂತಿರಲಿಲ್ಲ. ಆಕೆಯ ಹುದ್ದೆ ಘನತೆ ತುಂಬಾ ಬದಲಾವಣೆ ಮಾಡಿತ್ತು. ಬೇಗ ಪೂಜೆ ಮುಗಿಸಿ ದೇವಸ್ಥಾನದ ಮುಂದಿರುವ ಹೊಳೆಯ ದಡಕ್ಕೆ ಬಂದಳು. ಮದುವೆಯಾದ ಹೊಸತರಲ್ಲಿ ರಘು ಮತ್ತು ಅವಳು ಬಂದು ಕುಳಿತು ಮಾತಾಡುತ್ತಿದ್ದ ಜಾಗವದು. ಜಾನಕಿ ಈಗ ತುಂಬಾ ಬದಲಾಗಿದ್ದಳು. ಮೊದಲಿಗೆ ಹಾಗೆ ಭಾವನಾ ಜೀವಿ ಆಗಿರಲಿಲ್ಲ. ವಾಸ್ತವಿಕವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಷ್ಟು ಪ್ರೌಢವಾಗಿದ್ದಳು. ಅರಿವ ನದಿಯನ್ನೇ ನೋಡುತ್ತಾ ಕುಳಿತಿದ್ದ ಆಕೆಗೆ ಇಂದಿನಿಂದ ಬಂದ ಜಾನು ಎಂಬ ಧ್ವನಿ ಅವಳನ್ನ ವಿಚಲಿಸಿತು. ಒಂದು ಕಾಲದಲ್ಲಿ ಅದೇ ಧ್ವನಿ ಪ್ರೀತಿಗಾಗಿ ಆತುರದಿದ್ದ ಅವಳಿಗೆ ಸಣ್ಣ ಕಂಪನ. ನಿರ್ಧಾರ ಅಚಲವಿತ್ತು. ಎದ್ದು ನಿಂತು ಹಿಂದೆ ತಿರುಗಿ ನೋಡಿದಳು. ಅವನೇನೇ ರಾಘು. ಮೊದಲಿನ ಉಲ್ಲಾಸವಿರಲಿಲ್ಲ. ದಪ್ಪವಾಗಿದ್ದ. ಮುಖದಲ್ಲೂ ಕಾಂತಿಯಿಲ್ಲ. ಜಾನಕಿಗೆ ಒಂದು ಕ್ಷಣ ಕರುಣೆ ಉಂಟಾಯಿತು. ರಾಘು ಎದುರು ಬಂದು ನಿಂತಿದ್ದ. ಜಾನಕಿ, ತಪ್ಪು ಮಾಡಿದ್ದೇನೆ, ಕ್ಷಮಿಸಿ ಬಿಡು. ಅಪ್ಪ ಅಮ್ಮನಿಂದ ಆಗಲೇ ತಿರಸ್ಕಾರಕ್ಕೆ ಒಳಗಾಗಿದ್ದೇನೆ. ನೀನು ಕೈ ಬಿಟ್ಟರೆ ಈ ಪ್ರಪಂಚದಲ್ಲಿ ಒಂಟಿಯಾಗಿ ಬಿಡುತ್ತೇನೆ ಎಂದ. ಯಾಕೆ? ಅವಳು ಯಾರೋ ಜೊತೆ ಇದ್ದಳು ಅಲ್ವಾ? ಎಲ್ಲಿ ಅವಳು ಎಂಬ ಪ್ರಶ್ನೆ ಮುಖಕ್ಕೆ ರಾಚಿತ್ತು. ರಘು ಮನದಲ್ಲಾದ ಮುಖದಿಂದ ಅವಳು ಇದ್ದಾಳೆ ಜಾನು. ಆದರೆ ಕಟ್ಟಿಕೊಂಡ ಹೆಂಡತಿಗೂ ಜೊತೆಯಲ್ಲಿ ಇರೋಕೆ ಬಂದ ಅವಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಈಗ ನನಗೆಲ್ಲ ಅರ್ಥವಾಗಿದೆ. ದಯವಿಟ್ಟು ಇಂದಿನದು ಕೆದಕಬೇಡ ಎಂದ ದೀನವಾಗಿ. ನೋಡಿ, ಮೊದಲು ನಾನು ಮಾತಾಡಬೇಕಿದೆ. ದಯವಿಟ್ಟು ಕೇಳಿಸಿಕೊಳ್ಳಿ ಎಂದು ಪ್ರಾರಂಭಿಸಿದಳು. ರಘು ಸುಮ್ಮನೆ ಕುಳಿತ. ನೋಡಿ ರಘು, ನೀವು ನನ್ನ ಯಾಕೆ ಬಿಟ್ಟು ಹೋಗಿದ್ದು ಅಂತ ನಾನು ಕೇಳಲ್ಲ. ಆದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ಆದ ಬದಲಾವಣೆಗಳನ್ನ ನಾನು ಹೇಳಲೇಬೇಕು. ಮೊದಲಿಗೆ ನಿಮ್ಮ ಮೇಲೆ ಅನುಮಾನ ಬಂದಿತ್ತು ನಿಜ. ಪೆದ್ದಿ ನಾನು. ನಿಮ್ಮ ಮೇಲಿನ ನಂಬಿಕೆಯಿಂದ ನಿಮ್ಮ ಸುಳ್ಳುಗಳನ್ನ ನಂಬಿಬಿಟ್ಟೆ. ಅದು ಕೇವಲ ನಿಮ್ಮ ಮೇಲಿನ ನಂಬಿಕೆ ಮಾತ್ರವಲ್ಲ, ನಮ್ಮ ಪ್ರೀತಿಯ ಬಗ್ಗೆ ನನಗಿದ್ದ ವಿಶ್ವಾಸ. ಅದೆಲ್ಲ ನುಚ್ಚು ನೂರು ಮಾಡಿಬಿಟ್ಟಿರಿ. ಸತ್ಯ ಗೊತ್ತಾ? ಒಂದು ಹೆಣ್ಣಿಗೆ ತನ್ನ ಗಂಡನ ನಿಜವಾದ ಆಸರೆಯ ಅಗತ್ಯವಿರುವುದು ಆಕೆ ಗರ್ಭಿಣಿಯಾದಾಗ. ಅವನ ಕುಡಿಯನ್ನ ಮಡಿಲಲ್ಲಿ ಹೊತ್ತ ಯಾವುದೇ ಹೆಣ್ಣಿಗೂ ಬೇಕಾಗಿರುವುದು ಪ್ರೀತಿಯ ಸಾಂತ್ವನ. ನನಗೆ ಆಸೆ ಬೆಟ್ಟದಷ್ಟಿತ್ತು. ಆ ಚಿಕ್ಕ ಕಂದ ಹೊಟ್ಟೆಯಲ್ಲಿ ಕುಣಿವಾಗ ನಿಮ್ಮ ಕೈಯಿಂದ ಹೊಟ್ಟೆ ಮುಟ್ಟಿ ನೀವು ಆ ಅನುಭೂತಿಯನ್ನ ಪಾಲುದಾರರಾಗಬೇಕಿತ್ತು. ಬಸುರಿಯ ಆಸೆಯನ್ನ ಪೂರೈಸಲು, ಜೊತೆ ಸಾಥ್ ಕೊಡಲು ನಿಮ್ಮ ಅಗತ್ಯ ನನಗಿತ್ತು. ಆ ಮಗು ಭೂಮಿಗೆ ಬಂದ ಮರುಕ್ಷಣ ನೀವು ಬಂದು ನನ್ನ ತಲೆನೆವರಿಸಿ ಮಗುವನ್ನೊಮ್ಮೆ ನೋಡಿ ಮುದ್ದಾಡಿದರೆ ಪ್ರೀತಿಗೊಂದು ಅರ್ಥ ಸಿಗುತ್ತಿತ್ತು. ಸಂಸಾರದಲ್ಲಿ ಪ್ರೀತಿ ಅಂದ್ರೆ ಏನು ಗೊತ್ತಾ? ಜೊತೆ ಗಂಡು ಹೆಣ್ಣಾಗಿ ಸುಖ ಅನುಭವಿಸುವುದು ಮಾತ್ರವಲ್ಲ, ಬಯಕೆ ತೀರಿದ ಮೇಲೆ ಎದ್ದು ಹೋಗುವಂತದ್ದಲ್ಲ. ನಾನು ಅನ್ನುವುದು ಕರಗಿ ನಾವಾಗುವ ಪ್ರಕ್ರಿಯೆ. ನನಗಾದ ನೋವಿಗೆ ಗಂಡೆದೆ ಕರಗಿ ಹೆಣ್ಣಾಗಿ ಮಾತೃತ್ವದ ಪ್ರೀತಿಯ ಸುದೆ ಅರಿಸುವ ರೀತಿ. ಅದ್ಯಾವುದು ಇಲ್ಲವಾದರೆ ಮದುವೆ ಎನ್ನುವುದು ಕಟ್ಟಲೆಯ ಅಗತ್ಯವೇನು? ಇಷ್ಟ ಬಂದ ಹುಡುಗಿ ಜೊತೆ ಇಷ್ಟ ಬಂದಷ್ಟು ದಿನ ಇದ್ದು ಬರುವಂತಾದರೆ ಮದುವೆ ಇಂದಿನ ಅನಾಕರಣ. ಆ ವ್ಯವಸ್ಥೆಯ ಅಗತ್ಯವಾದರೂ ಏನಿತ್ತು ರಾಘು?
ನೀನೇನು ನಿನ್ನ ಆಯ್ಕೆಯಿಂದೆ ಬಿದ್ದು ಮನಸ್ಸಿಗೆ ತೋಚಿದಂತೆ ವರ್ತಿಸಿ ಬಿಟ್ಟೆ. ಆದರೆ ನಾನು ನಿನ್ನನ್ನ ಪ್ರೀತಿಸಿ ಬಿಟ್ಟಿದ್ದೆ, ಬರೀ ವ್ಯವಹಾರಿಕವಾಗಿ ಅಲ್ಲ. ಆರಾಧಿಸಿದ್ದೆ. ನನ್ನ ನಂಬಿಕೆಗಳಿಗೆ ದ್ರೋಹ ಬಗೆದು ನೀನು ನನ್ನ ಮರೆತು ಇದೆಷ್ಟು ಸಲೀಸಾಗಿ ನನಗೆ ಇರಲಾಗಲಿಲ್ಲ ರಾಘು. ಮಾನಸಿಕ ಖಿನ್ನತೆ ಆವರಿಸಿ ಬಿಟ್ಟಿತ್ತು. ಹೆರಿಗೆ ಆದ ನಂತರ ನನ್ನ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಮಾನಸಿಕವಾಗಿ ಕುಗ್ಗಿ ಜೀವನದಲ್ಲಿ ಆಸಕ್ತಿ ಕಳೆದುಕೊಂಡು ಬಿಟ್ಟಿದ್ದೆ. ಬೇರೆ ಯಾರಾದ್ರೂ ಹಾಗಿದ್ದರೆ ಉಚ್ಚಿಯ ಪಟ್ಟ ಕಟ್ಟಿಬಿಡುತ್ತಿದ್ದರೇನು. ಆದರೆ ನಿಮ್ಮ ಅಪ್ಪ ಅಮ್ಮ ನನಗೆ ದೇವರಿಗಿಂತ ಹೆಚ್ಚು. ಅವರ ಒಳ್ಳೆಯತನ, ಪ್ರೀತಿ, ವಾತ್ಸಲ್ಯ ನನ್ನನ್ನು ಇವತ್ತು ಈ ಜಿಲ್ಲೆಯ ಡಿಸಿ ಆಗಿ ಮಾಡಿದೆ. ಸ್ವಂತ ಮಗಳಿಗಿಂತಲೂ ಹೆಚ್ಚು ಪ್ರೀತಿಸುವ ತಂದೆ ತಾಯಿಯನ್ನ ಕೊಟ್ಟಿದ್ದಕ್ಕೆ ಮಾತ್ರ ನಿನಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇನ್ನು ನೀವು ನೋಡಿರ್ತೀರಿ ಅಂತ ಗೊತ್ತು, ನನಗೆ ಹುಟ್ಟಿದ್ದು ಹೆಣ್ಣು ಮಗು ಪ್ರೇರಣಾ ಅಂತ. ಮನೆಯಲ್ಲಿ ಇದ್ದ ಮಗಳು ನನ್ನದೇ. ನೀವೇನು ಹೇಳಬೇಕೆಂದು ಬಂದಿದ್ದೀರೋ ಅದನ್ನು ನಿಮ್ಮ ಮಾತಿಲ್ಲದೆ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಿಮಗೆ ಆ ಪರಸ್ತ್ರೀಯಿಂದ ಮನಸ್ಸು ವಿಚಲಿತವಾಗಿರಬಹುದು, ಮತ್ತೆ ಜೊತೆಯಾಗಿ ಸಂಸಾರ ಮಾಡೋಣ ಎಂದು ಕರೆಯಲು ಬಂದಿದ್ದೀರಿ. ಆದರೆ ಅದರ ಅಗತ್ಯ ನನಗೆ ಖಂಡಿತ ಇಲ್ಲ. ಮಗಳ ಭವಿಷ್ಯಕ್ಕಾಗಿ ಅಂತ ಕೂಡ ಆ ನಿರ್ಧಾರ ತೆಗೆದುಕೊಳ್ಳಲು ನಾನು ತಯಾರಿಲ್ಲ. ಅವಳು ಸ್ವತಂತ್ರವಾಗಿ ಬೆಳೆಯಲಿ ಅನ್ನುವುದು ನನ್ನ ಆಸೆ. ಇನ್ನು ಸಮಾಜದ ಭಯಕ್ಕೆ ಅಥವಾ ಕಟ್ಟುಪಾಡುಗಳಿಗೆ ಅಂಜಿ ಹೆಸರಿಗಾಗಿ ಮಾತ್ರ ಗಂಡನೆಂದು ಆ ಸ್ಥಾನಕ್ಕೆ ನಿಮ್ಮನ್ನ ಕೂರಿಸಲು ಸಾಧ್ಯವಿಲ್ಲ. ತಲಾಂತರದಿಂದ ಬಂದ ಗಂಡಿನ ದಬ್ಬಾಳಿಕೆ, ತಾನು ಏನೇ ಮಾಡಿದರೂ ಹೆಣ್ಣು ತಗ್ಗಿ ಬಗ್ಗಿ ನಡೆದು ಕ್ಷಮಯಾದ್ರದರಿತೆಯಿಂದ ಕ್ಷಮಿಸಿ ಬಿಡಲಿ ಎಂದು ಅಂದುಕೊಂಡಿದ್ದರೆ ಅದು ಕೂಡ ಸಾಧ್ಯವಿಲ್ಲ. ನಾನು ಹೆಸರಿಗೆ ಮಾತ್ರ ಈ ಅನುಭವಿಕೆಯ ರುವಾರಿ. ನನ್ನಂತಹ ಎಷ್ಟೋ ಜಾನಕಿಯರು ಈ ರೀತಿಯ ಕಷ್ಟ ಅನುಭವಿಸುತ್ತಿದ್ದಾರೋ ಗೊತ್ತಿಲ್ಲ. ನನಗೇನು ಅತ್ತೆ ಮಾವನ ಸಹಕಾರ ಸಿಕ್ಕಿತೆಂಬ ಮಾತ್ರಕ್ಕೆ ಎಲ್ಲರಿಗೂ ಹಾಗೆ ಆಗುವುದಿಲ್ಲವಲ್ಲ. ಆ ರೀತಿಯ ಹೆಣ್ಣು ಮಕ್ಕಳಿಗೆ ಆದರ್ಶವಾಗಿ ನಿಲ್ಲಬೇಕೆಂದು ನಿರ್ಧರಿಸಿದ್ದೇನೆ. ಕೈಲಾದ ಸಹಾಯ ಕೂಡ ಮಾಡುತ್ತೇನೆ. ಈಗಿಂದ ಮಾತ್ರಕ್ಕೆ ನನ್ನ ಮನಸ್ಸು ನಿಮ್ಮಿಂದ ಬೇರೆಯವರ ಕಡೆ ಸೆಳೆಯಲ್ಪಟ್ಟಿದೆ ಎಂದು ತಿಳಿಯಬೇಡಿ. ಮದುವೆ ಗಂಡಿಗೆ ದೈಹಿಕ ಮತ್ತು ಸಾಮಾಜಿಕ ಬದ್ಧತೆಯಾದರೆ ಹೆಣ್ಣಿಗೆ ಅದು ಒಂದು ಭಾವನಾತ್ಮಕ ಅನುಬಂಧ. ಜೊತೆಗೆ ನಾನಿದ್ದೇನೆ ಎಂದು ಸಿಗುವ ಆಸರೆ, ಭರವಸೆ ಅವಳ ಜೀವನ. ಕೊಡುವ ಉಡುಗೊರೆ ಹಣಕಾಸು ತೋರುಗಾಣಿಕೆಯಲ್ಲ. ಹೆಣ್ಣು ಮನಸ್ಸು ಮಾಡಿದರೆ ಏನೂ ಸಾಧಿಸಬಹುದು, ಯಶಸ್ಸು ಗಳಿಸಬಹುದು. ಅದಕ್ಕೆ ಬೆನ್ನೆಲುಬಾಗಿ ಗಂಡು ನಿಂತರೆ ಅದು ಸ್ವರ್ಗ. ಇರ್ಲಿ, ನನ್ನ ನಿರ್ಧಾರ ಗಟ್ಟಿಯಾಗಿದೆ. ನನ್ನ ಜೀವನ ನಾನು ನಿಭಾಯಿಸಬಲ್ಲೆ. ಸುಮ್ಮನೆ ಹಳಸಿ ಹೋದ ಪ್ರೀತಿಯಲ್ಲಿ ಮತ್ತೆ ಹೊಸ ರುಚಿ ಹುಡುಕಲು ಆಗುವುದಿಲ್ಲ. ನಿಮಗೆ ನಾನು ನಿಮ್ಮ ಮನೆಯಲ್ಲಿ ಇರುವುದು ಕಷ್ಟವಾದರೆ ನಾನು ಟ್ರಾನ್ಸ್ಫರ್ಗೆ ಪ್ರಯತ್ನಿಸುತ್ತೇನೆ. ಅತ್ತೆ ಮಾವ ಒಪ್ಪಿದರೆ ನೀವು ಅವರ ಜೊತೆ ಇರಬಹುದು ಎಂದು ನಿಲ್ಲಿಸಿದಳು. ರಘುವಿಗೆ ತಲೆ ಎತ್ತಿ ಅವಳನ್ನ ನೋಡುವ ಧೈರ್ಯವಿರಲಿಲ್ಲ. ತಂದೆ ತಾಯಿಗೆ ತಿರಸ್ಕರಿಸಿದ ಮೇಲೆ ಹೆಂಡತಿ ಹೇಗೆ ಒಪ್ಪಲು ಸಾಧ್ಯ? ಅವಳ ಮಾತುಗಳು ಅವನನ್ನ ತೀವ್ರವಾಗಿ ಘಾಸಿ ಮಾಡಿತ್ತು. ಅವಳು ಹೇಳಿದ್ದ ಮಾತುಗಳ ಹಿಂದಿನ ನೋವು ಅವನಿಗೂ ಅರ್ಥವಾಗಿತ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ತನ್ನ ಜೀವನದ ನಿರ್ಧಾರವನ್ನ ತಾನು ತೆಗೆದುಕೊಳ್ಳುವ ಸಮಯವಾಗಿತ್ತು. ಜಾನಕಿ ಆಳದಿಂದ ಹೊರಟ ಗದ್ಗಾದ ದನಿಯದು. ಜಾನಕಿ ಅವಳನ್ನ ನೋಡಿದಳು. ಒಂದು ಕಾಲದಲ್ಲಿ ಪ್ರೀತಿಯನ್ನು ಹಂಚಿಕೊಟ್ಟಿದ್ದ ಜೀವವದು. ತಪ್ಪುಗಳು ಎಷ್ಟೇ ಇಂದಿನ ಒಳ್ಳೆಯ ಚರಿತ್ರೆಯನ್ನ ಅಳಿಸಿ ಹಾಕಿಬಿಡುತ್ತದೆ. ರಘುವಿಗೆ ಅದೇ ಆಗಿತ್ತು. ಜಾನಕಿ ಹೇಳಲು ಹೆಚ್ಚು ಉಳಿದಿಲ್ಲ. ಎಳಿಸಿಕೊಳ್ಳಲು ಹೆಚ್ಚಿಗೆ ಏನು ನಾನು ಉಳಿಸಿಕೊಂಡಿಲ್ಲ. ದಯವಿಟ್ಟು ನೀನು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಡ. ನೀನು ಇಲ್ಲೇ ಇರು. ಮಗನಿಂದ ಸಿಗದ ಪ್ರೀತಿ ನಿನ್ನಿಂದ ಮತ್ತು ಮೊಮ್ಮಗುವಿಂದ ಸಿಗುತ್ತಿರುವಾಗ ಅದನ್ನು ಕಸಿದುಕೊಂಡು ಮತ್ತೆ ತಪ್ಪು ಮಾಡಲಾರೆ. ಮಧ್ಯೆ ಬಂದು ತೊಂದರೆ ಕೊಟ್ಟವನು ನಾನೇ. ನಾನು ನಿರ್ಧರಿಸಿದ್ದೇನೆ ಜಾನಕಿ. ಏನಾದ್ರೂ ಕೆಲಸ ಮಾಡುತ್ತೇನೆ. ಒಳ್ಳೆಯ ಗಂಡ, ತಂದೆಯಾಗುವ ಅರ್ಹತೆ ಕಳೆದುಕೊಂಡಿದ್ದೇನೆ. ಆದರೆ ಅಪ್ಪ ಅಮ್ಮ ಹೇಳಿಕೊಟ್ಟ ನೀತಿ ಪಾಠಗಳು ಇನ್ನೂ ಜೀವಂತವಾಗಿದೆ. ಸಮಾಜ ಮೆಚ್ಚುವ ಒಳ್ಳೆಯ ಕೆಲಸ ಮಾಡಿ ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ಲುತ್ತೇನೆ. ಕೊನೆಯ ಪಕ್ಷ ಇನ್ಯಾವಾಗಲಾದ್ರೂ ಮಗಳಿಗೆ ನನ್ನ ತಂದೆ ಇವರು ಎಂದು ಹೇಳುವಾಗ ಒಂದು ಒಳ್ಳೆಯ ವ್ಯಕ್ತಿತ್ವ ಬೆಳೆಸಿಕೊಳ್ಳುತ್ತೇನೆ. ನೀವು ಚೆನ್ನಾಗಿರಿ, ನಾನು ನಾಳೆ ಹೊರಟು ಬಿಡುತ್ತೇನೆ ಎಂದು ರಘು ಅಲ್ಲಿಂದ ತಿರುಗಿ ನೋಡದೆ ಚಲಿಸಿದ. ಜಾನಕಿ ಮರಳಿ ಮನೆಗೆ ಬಂದಾಗ ಸುಮಾ ಆರತಿ ತಟ್ಟೆ ಹಿಡಿದು ನಿಂತಿದ್ದರು. ಅವರ ಮುಖಭಾವ ಹೇಳುತ್ತಿತ್ತು ಅವರಿಗೆ ಜಾನಕಿ ನಿರ್ಧಾರ ತಿಳಿದಿದೆ ಎಂದು. ಜಾನಕಿ ಅಮ್ಮ ಆಗಲ್ಲ ಎಂದು ಬಿಟ್ಟೆ ಎಂದಾಗ ಮರು ಮಾತಾಡದೆ ಒಳಗೆ ಬಾ ಮಗಳೇ ಎಂದು ಒಳಗೆ ಕರೆದುಕೊಂಡು ಹೋದರು. ಮಗಳು ನೀನು ಚಿಂತಿಸಬೇಡ ಎಂದು ತಲೆ ಸವರಿದಾಗ ಅಲ್ಲೇ ಆಡುತ್ತಿದ್ದ ಮಗು ಕೇಕೆ ಹಾಕಿ ನಗುತ್ತಿತ್ತು. ಪ್ರೇರಣ ಕಣ್ಣಲ್ಲಿದ್ದ ಬೆಳಕು ಜಾನಕಿ ಮನಸ್ಸಲ್ಲಿ ಪ್ರಜ್ವಲಿಸಿತು. ತುಟಿಯಂಚಲ್ಲಿ ಸಣ್ಣ ನಗು ನಕ್ಕು ದಿಟ್ಟತನದಿಂದ ಹೆಜ್ಜೆ ಹಾಕಿದಳು ಜಾನಕಿ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.